ಯಾಕಂದರೆ ವಾಕ್ಯವು ಸಜೀವವಾದಂಥದ್ದು, ಆ ವಾಕ್ಯದಲ್ಲಿ ಜೀವವಿದೆ. ಜೀವವುಳ್ಳ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ನೀನು ಮಾತನಾಡಬೇಕೆಂಬುದಾಗಿ ನಾವು ಬೇಡುತ್ತೇವೆ. ಇಲ್ಲಿ ಸೇರಿ ಬಂದ ಎಲ್ಲ ನನ್ನ ಮಕ್ಕಳಿಗಾಗಿ ಸ್ತೋತ್ರ, ಪ್ರತಿಯೊಬ್ಬರನ್ನ ಆಶೀರ್ವದಿಸಬೇಕೆಂಬುದಾಗಿ ಬೇಡುತ್ತೇವೆ. ಯಾವ ಚಿಂತೆ, ವೇದನೆ, ದುಃಖದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಕರೆದು ನಾವು ನಿಂತಿದ್ದವು ಗೊತ್ತಿಲ್ಲ, ಆದರೆ ನಮ್ಮೆಲ್ಲ ಮನಸ್ಸು, ಹೃದಯ, ಯೋಚನೆ, ನಮ್ಮ ಜೀವಿತ ನಿನಗೆ ಗೊತ್ತಿದೆ ಸ್ವಾಮಿ. ಆದ್ದರಿಂದ ಕರ್ತನೆ, ನಮಗೆ ಸಂತೋಷ, ಸಮಾಧಾನ, ಉತ್ಸಾಹ, ರಕ್ಷಣೆ ದಯಪಾಲಿಸು. ನಿನ್ನ ಆತ್ಮನ ಮೂಲಕ ಮಾತನಾಡಬೇಕಾಗಿ ಕರ್ತನೆ, ವಾಕ್ಯವನ್ನು ಧ್ಯಾನ ಮಾಡುವಾಗ ವಾಕ್ಯದ ಗುಡಾರಗಳನ್ನು ನಮಗೆ ತಿಳಿಯಪಡಿಸಬೇಕಾಗಿ ಯೇಸು ನಾಮದಲ್ಲಿ ಬೇಡಿದ್ದೇವೆ ಸ್ವಾಮಿ. ಆಮೇನ್. ನಾವೆಲ್ಲ ತಿಳ್ಕೊಳ್ಳೋ ಜೈ ಕ್ರಿಸ್, ಜೈ ಕ್ರಿಸ್, ಪ್ರೈಸ್ ದಿ ಲಾರ್ಡ್. ಈ ಸಂದರ್ಭದಲ್ಲಿ ನಾವು ಈಗಿನ ಒಂದು ದಿನಮಾನಗಳಲ್ಲಿ ನಾವು ನೋಡುವಾಗ ನನಗೆ ಆಲೋಚನೆ ಬಂತೇನೆಂದರೆ, ನಾವು ಸತ್ಯವೇದದಲ್ಲಿ ಇರುವಂಥ ಕುಟುಂಬಗಳ ಕುರಿತಾಗಿ ಧ್ಯಾನ ಮಾಡೋಣ ಎಂಬುದಾಗಿ. ಸತ್ಯವೇದದಲ್ಲಿ ಅನೇಕ ಕುಟುಂಬಗಳಿವೆ. ಆದ್ದರಿಂದ ಕುಟುಂಬಗಳನ್ನು ನಾವು ಧ್ಯಾನ ಮಾಡುವಾಗ ನಮ್ಮ ಕುಟುಂಬಗಳು ಹೇಗಿವೆ, ಅಥವಾ ನಾವು ನಮ್ಮ ಗಂಡ, ಹೆಂಡತಿ, ಮಕ್ಕಳು ಅಥವಾ ಹಿರಿಯರು ಯಾವ ರೀತಿಯಲ್ಲಿ ನಾವಿದ್ದೇವೆ ಅಥವಾ ಯಾವ ರೀತಿಯಲ್ಲಿ ನಾವು ಇರಬೇಕು ಎಂಬುದಾಗಿ ಸತ್ಯವೇದದ ಮೂಲಕ ನಾವು ಪ್ರತಿ ವಾರ ಅಥವಾ ನಾನು ಪ್ರಸಂಗ ಮಾಡುವಾಗ, ಒಂದು ವೇಳೆ ಪಾಸ್ಟರ್ ಅವರು ಮಾಡಿದ್ರೆ ಕೂಡ ಪರವಾಗಿಲ್ಲ, ಆದರೆ ನಾನು ಪ್ರಸಂಗ ಮಾಡುವಾಗ ಈ ಒಂದು ವಾಕ್ಯ ಕುರಿತಾಗಿ ಧ್ಯಾನ ಮಾಡುವ, ಅದಕ್ಕೆ ಒಂದು ಹಿನ್ನೆಲೆ ಅಥವಾ ಇಂಟ್ರೊಡಕ್ಷನ್ ಅಥವಾ ಪೀಠಿಕೆ ಎಂಬುದಾಗಿ ಈ ದಿನದಲ್ಲಿ ನಾವು ಧ್ಯಾನ ಮಾಡಿಕೊಳ್ಳುವ. ಆದ್ದರಿಂದಲೇ ನಾವು ಈ ದಿನದಲ್ಲಿ ಓದಲ್ಪಟ್ಟಂತ ವಾಕ್ಯ ಆದಿಕಾಂಡ 1ನೇ ಅಧ್ಯಾಯದಿಂದ ನಾವು ಧ್ಯಾನ ಮಾಡಿದ್ದೇವೆ. ಯಾಕಂದ್ರೆ ಮೊದಲನೇ ಒಂದು ಕುಟುಂಬ ಅಲ್ಲಿ ನೋಡ್ತೇವೆ. ಆ ಮೊದಲನೇ ಕುಟುಂಬ ದೇವರು ಉಂಟು ಮಾಡಿದಂಥ ಒಂದು ಕುಟುಂಬ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಮತ್ತು ಅದೇ ರೀತಿಯಲ್ಲಿ ಕುಟುಂಬ ಇಲ್ಲದೆ ಏನಿಲ್ಲದೆ ಸಂತಾನವೆಲ್ಲ, ಲೋಕವೆಲ್ಲ. ಕುಟುಂಬವಿಲ್ಲದೆ ಸಂತಾನವೆಲ್ಲ, ಲೋಕ ಕೊಡಲ್ಲ. ಆದ್ರಿಂದ ಕುಟುಂಬ ಅಥವಾ ಸಮಾಜ, ನಂತರ ಊರು, ಆಮೇಲೆ ಬೇರೆ ಪಟ್ಟಣ ಅಥವಾ ದೇಶ ಇರುವುದನ್ನು ನಾವು ನೋಡ್ತೇವೆ. ಆದ್ರಿಂದ ಕುಟುಂಬ ಬಹಳ ಪ್ರಾಮುಖ್ಯವಾಗ್ತದೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಈ ಆದಿಕಾಂಡ 1ನೇ ನಾವು ಸಂಪೂರ್ಣವಾಗಿ ಓದುವಾಗ ದೇವರು 5 ದಿನಗಳವರೆಗೆ ಆತನು ಬೇರೆ ಬೇರೆ ಸೃಷ್ಟಿಯನ್ನ ಮಾಡಿ 6ನೇ ದಿನದಲ್ಲಿ ನೋಡ್ತೇವೆ ಆತನು ಮನುಷ್ಯನನ್ನ, ಈ ವಾಕ್ಯದಲ್ಲಿ ನಾವು ನೋಡೋದಾದ್ರೆ 1ನೇ ಅಧ್ಯಾಯ 26ನೇ ವಚನಕ್ಕೆ ನಾವು ಬರುವುದಾದ್ರೆ ನೋಡ್ತೇವೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಎಂಬುದಾಗಿ. ಮನುಷ್ಯನನ್ನು ಎಂಬುದಾಗಿಲ್ಲ, ಮನುಷ್ಯರನ್ನ ಉಂಟು ಮಾಡೋಣ ಎಂಬುದಾಗಿ ಯೆಹೋವ ದೇವರು ಅಲ್ಲಿ ಹೇಳೋದನ್ನ ನಾವು ನೋಡುತ್ತೇವೆ. ಆದ್ರೆ 1ರಿಂದ 5 ದಿವಸ, 1ರಿಂದ 5ನೇ ದಿವಸ, 6ನೇ ದಿವಸ ಕೂಡ ಕೆಲವು ಸೃಷ್ಟಿಯನ್ನ ಆತನು ಬಾಯಿ ಮಾತಿನಿಂದ ಉಂಟು ಮಾಡಿದೆ ಎಂಬುದಾಗಿ ನೋಡ್ತೇವೆ. ಆತನು ಈ 2ನೇ ದಿವಸ ಕೂಡ ನಾವು ನೋಡ್ತೇವೆ ಅಲ್ಲಿ ಕೆಲವು ಅಂಶಗಳನ್ನ ಆತನು ಬಾಯಿ ಮಾತಿನಿಂದ ಉಂಟು ಮಾಡಿದೆ ಎಂಬುದಾಗಿ 6ನೇ ದಿವಸ ಎಂಬುದಾಗಿ ಹೇಳುವಾಗ ಅದು 21ರಿಂದ 31 ವಚನದವರೆಗೆ ನಾವು ನೋಡ್ತೇವೆ. ದೇವರು ಬೇರೆ ಬೇರೆ ಈ ಬೀಜವುಳ್ಳ ಹಣ್ಣುಗಳನ್ನ, ಪೈರುಗಳನ್ನ ಆತನು ಉಂಟು ಮಾಡಿದೆ ಎಂಬುದಾಗಿ 6ನೇ ದಿನದಲ್ಲಿ 2 ಕ್ರಿಯೆಗಳಿದೆ. ಏನಂದ್ರೆ ಒಂದು ಮನುಷ್ಯನನ್ನು ಉಂಟು ಮಾಡಿದ, ಮತ್ತು ಇನ್ನೊಂದೇನಂದ್ರೆ ಈ ಬೀಜಗಳು ಉಳ್ಳಂತ ಪೈರುಗಳನ್ನ ಅಥವಾ ಹಣ್ಣು ಗಿಡ ಮರಗಳನ್ನ ಆತನು ಉಂಟು ಮಾಡಿದ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಆದರೆ ದೇವರು ಈ ಕಾಯಿ ಪಲ್ಯಗಳನ್ನ ಅಥವಾ ಸೂರ್ಯ, ಚಂದ್ರ, ನಕ್ಷತ್ರವನ್ನ ಅಥವಾ ನಾವು ಏನು ಯೋಚನೆ ಮಾಡುತ್ತೇವೆ, ಮನುಷ್ಯನಿಗಿಂತ ಈ ಸೂರ್ಯನಲ್ಲಿ ಶಕ್ತಿ ಇದೆ, ಮನುಷ್ಯನಿಗಿಂತ ನೀರಲ್ಲಿ ಶಕ್ತಿ ಇದೆ. ಯಾಕಂದ್ರೆ ದೇವರು ಅನೇಕ ಜನ ಪೂಜೆ ಮಾಡಿದ್ರಲ್ರಿ, ನೀರನ್ನ ಗಂಗೆ ಅಂತಾರೆ,
ಅಥವಾ ಸೂರ್ಯನನ್ನು ಕೂಡ ಸೂರ್ಯ ದೇವನೆಂಬುದಾಗಿ ಪೂಜೆ ಮಾಡ್ತಾರೆ, ಅಥವಾ ಚಂದ್ರನನ್ನ ಪೂಜೆ ಮಾಡ್ತಾರೆ. ಈ ರೀತಿಯಾಗಿ ಭೂಮಿ ಇದೆ, ಈ ಭೂಮಿ ಕೂಡ ಒಂದು ಗ್ರಹ ಇದೆ. ಈ ಭೂಮಿಯನ್ನು ಕೂಡ, ಯಾಕಂದ್ರೆ ಭೂಮಿಯಲ್ಲಿ ಬಿದ್ದಿದಂತ ಬೀಜ ನಮಗೆ ಫಲ ಕೊಡುತ್ತೆ, ಅದರಿಂದ ನಾವು ಬದುಕ್ತೇವೆ ಎಂಬುದಾಗಿ, ಮನುಷ್ಯನು ಭೂತಾಯಿ ಎಂಬುದಾಗಿ ಜನರು ಅನೇಕರು ಪೂಜೆ ಮಾಡೋದನ್ನು ನಾವು ನೋಡುತ್ತೇವೆ. ಆದರೆ ದೇವರು ಇದೆಲ್ಲವನ್ನ ಯಾವುದರಿಂದ ಉಂಟು ಮಾಡಿದರೆ? ಇದೆಲ್ಲವನ್ನ ಹೇಗೆ ಉಂಟು ಮಾಡಿದ? ತನ್ನ ಬಾಯಿಯ ಮಾತಿನಿಂದ, ವಾಕ್ಯದಿಂದ ಉಂಟು ಮಾಡಿದೆ ಎಂಬುದಾಗಿ ನೋಡ್ತೇವೆ. ಆದ್ರಿಂದ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತದೆ, ಅದೇನಂದ್ರೆ ದೇವರು ತನ್ನ ಶಕ್ತಿಯ ವಾಕ್ಯದಿಂದ ಏನಾಗಿದ್ದಾನೆ? ಆತನು ಇಡೀ ಭೂಮಿಯನ್ನ ತೂಗು ಹಾಕಿದ್ದಾನೆ. ಅದಕ್ಕೆ ಯಾವುದೇ ಪಿಲ್ಲರ್ ಇಲ್ಲ, ಯಾವುದೇ ಆಧಾರವಿಲ್ಲ, ಯಾವುದೇ ಚೈನ್ನಿಂದ ಕಟ್ಟಿಲ್ಲ, ಅಥವಾ ದೊಡ್ಡ ದೊಡ್ಡ ಪಿಲ್ಲರ್ಗಳು ಹಾಕಿ ಅದನ್ನ ತಿರುಗುವ ಹಾಗೆ ಮಾಡಿಲ್ಲ. ಆದ್ರೆ ಯಾವುದೇ ಆಧಾರವಿಲ್ಲದೆ ತನ್ನ ವಾಕ್ಯದಿಂದ, ವಾಕ್ಯದ ಶಕ್ತಿಯಿಂದ ಆತನು ಭೂಮಿಯನ್ನ ತೂಗು ಹಾಕಿದ್ದಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವರಾಗಿದ್ದೇವೆ. ಆದ್ರಿಂದ ಇಬ್ರಿಯ ಭಾಷೆಯಲ್ಲಿ ನಾವು ನೋಡ್ತೇವೆ. ಇಬ್ರಿಯ ಭಾಷೆಯಲ್ಲಿ ಡಬಾರ್ ಎಂಬುದಾಗಿ ಹೇಳುವಾಗ ನೀವು ಅದರೊಳಗೆ ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೋಡ್ರಿ. ಡಬಾರ್ ಅಂದ್ರೆ ಸ್ಪೀಚ್. ಡಬಾರ್ ಎಂಬುದಾಗಿ ಹೇಳುವಾಗ ಸ್ಪೀಚ್, ಆ ಸ್ಪೀಚ್ ಎಂಬುದಾಗಿ ಹೇಳುವಾಗ ಅದು ಡೈನಾಮಿಕ್ ವರ್ಡ್, ಅಥವಾ ಬಹಳ ಶಕ್ತಿಯುಳ್ಳಂತ ವಾಕ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಆದ್ರಿಂದ ಈ ದೇವರ ವಾಕ್ಯ ನಾವೇನು ಹೇಳ್ತೇವೆ, ಅಥವಾ ನಮ್ಮ ಕೈಯಲ್ಲಿ, ಯಾರ್ಯಾರ ಕೈಯಲ್ಲಿ ಸತ್ಯವೇದ ಇರ್ತದೆ, ಯಾರ್ಯಾರ ಕೈಯಲ್ಲಿ, ಯಾರ್ಯಾರ ಹತ್ರ ಸತ್ಯವೇದ ಇದೆ? ಎಲ್ಲರ ಕೈಯಲ್ಲಿದೆ. ಈ ಸತ್ಯವೇದ ಏನಂದ್ರೆ ದೇವರ ವಾಕ್ಯ. ಇದೇನಿದ್ರೆ ದೇವರ ವಾಕ್ಯ. ದೇವರು ಬೇರೆ ಬೇರೆ ಸಮಯಗಳಲ್ಲಿ ನಮ್ಮೊಂದಿಗೆ ಅಥವಾ ಮನುಷ್ಯರೊಂದಿಗೆ ಮಾತನಾಡಿದಂತ ವಾಕ್ಯ, ಅದು ದೈವ ಪ್ರೇರಿತವಾದಂತ ವಾಕ್ಯ. ಅಥವಾ ಈ ವಾಕ್ಯ ನಾವು ನೋಡ್ತೇವೆ, ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು. ಹೇಳ್ರಿ, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವೇ ಡಾಬಾರ್ ಎಂಬುದಾಗಿ ಇಬ್ರಿಯ ಭಾಷೆಯಲ್ಲಿ ಹೇಳ್ತದೆ. ಆ ವಾಕ್ಯವೇ ಡಾಬಾರ್ ಎಂಬುದಾಗಿ. ಅಂದ್ರೆ ದೇವರು ಆತನು ಏನು ಮಾತಾಡಿದ ಆ ಮಾತಿನಲ್ಲಿ ಶಕ್ತಿ ಎಂಬುದಾಗಿ ನೋಡ್ತೇವೆ. ಯಾಯಿರನು ಯೇಸು ಸ್ವಾಮಿಯ ಬಳಿಗೆ ಬಂದಾಗ ಆತನು ಹೇಳ್ತಾನೆ, ಯೇಸುವೆ, ನೀನು ನನ್ನ ಮನೆಗೆ ಬರತಕ್ಕ ಯೋಗ್ಯತೆ ಇಲ್ಲ, ಆದ್ರೆ ನೀನು ಇರುವಂತ ಇದೇ ಜಾಗದಲ್ಲಿ ಒಂದ್ ವೇಳೆ ನೀನು ಒಂದು ಮಾತನ್ನು ಹೇಳಿದರೆ ಸಾಕು, ನನ್ನ ಮಗಳಿಗೆ ಏನಾಗ್ತದೆ? ಸ್ವಸ್ಥವಾಗುತ್ತದೆ, ನನ್ನ ಮಗಳಿಗೆ ಬಿಡುಗಡೆ ಆಗ್ತದೆ, ನನ್ನ ಮಗಳಿಗೆ ಆರೋಗ್ಯ ಬರುತ್ತೆ ಎಂಬುದಾಗಿ ಯೇಸು ಸ್ವಾಮಿಗೆ ಆ ಒಬ್ಬ ಯಜಮಾನನಿಗೆ ಹೇಳೋದನ್ನು ನೋಡ್ತೇವೆ. ಅಂದ್ರೆ ಆ ಮಾತಿನಲ್ಲಿ ಏನಿದೆ? ಶಕ್ತಿ ಇದೆ. ಮಾಟ ಮಂತ್ರ ಅಲ್ಲ, ಮಾಟ ಮಂತ್ರದ ಶಕ್ತಿ ಅಲ್ಲ. ಮಾಟ ಮಂತ್ರ ಮಾಡುವಂತರಲ್ಲಿ ಅದು ಇನ್ನು ಅಧಿಕವಾದಂತ ಮಾಟ ಮಂತ್ರ ಶಕ್ತಿ ಇರುತ್ತೆ. ಆದ್ರೆ ಯೇಸು ಕ್ರಿಸ್ತನಲ್ಲಿ ಯಾವುದೇ ಮಾಟ ಮಂತ್ರ ಇಲ್ಲ. ಅಥವಾ ನಮ್ಮಲ್ಲಿ ನಾವು ಪಾಸ್ಟರ್ಗಳಾಗಿ ಅನೇಕರಿಗೆ ಒಂದ್ ವೇಳೆ ಪ್ರಾರ್ಥನೆ ಮಾಡುವಾಗ ಸ್ವಸ್ಥತೆ ಆಗ್ಬಹುದು, ಅನೇಕರಿಗೆ ಪಿಶಾಚಿಂದ ಬಿಡುಗಡೆ ಆಗ್ಬಹುದು. ಆದ್ರೆ ಅದು ಮಾಟ ಮಂತ್ರದ ಶಕ್ತಿ ಅಲ್ಲ ಬರ್ತದೆ. ಯಾರ ಶಕ್ತಿ ರೀ? ದೈವಿಕವಾದಂತ ಶಕ್ತಿ. ಯಾರ ಶಕ್ತಿ? ದೈವಿಕವಾದಂತ ಶಕ್ತಿ. ಆದ್ರಿಂದಲೇ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಇದು ಇಬ್ರಿಯ ಭಾಷೆಯಲ್ಲಿ ನೋಡುವಾಗ ಆ ವಾಕ್ಯವೆಂಬುದರಲ್ಲಿ ಏನಿದೆ? ಶಕ್ತಿ ಅಡಕವಾಗಿದೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಆದ್ರಿಂದ ದೇವರ ವಾಕ್ಯದಲ್ಲಿ ಶಕ್ತಿ ಇದೆ, ದೇವರ ವಾಕ್ಯದಲ್ಲಿ ಜೀವ ಅಡಕವಾದದನ್ನು ನೋಡ್ತೇವೆ. ಆದ್ರಿಂದಲೇ ಆ ಜೀವವುಳ್ಳ ಶಕ್ತಿಯುಳ್ಳ ವಾಕ್ಯ ಯಾರು ಹೇಳ್ತಾರೋ ಅಂತ ಒಬ್ಬ ದೇವರಿಗೆ ಏನಂತ ಹೇಳ್ತಾರೆ ಅಂದ್ರೆ ಎಲೋಹಿಮ್ ಎಂಬುದಾಗಿ. ಏನಂತಾರೆ? ಎಲೋಹಿಮ್. ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ಎಲೋಹಿಮ್. ಎಲೋಹಿಮ್ ಅಂದ್ರೆ ತನ್ನ ಬಾಯಿಯ ಮಾತಿನಿಂದ ಬರಿದಾದಂತ ಯಾವುದೇ ಒಂದು ಸೃಷ್ಟಿ ಇರಬಹುದು, ಅದಕ್ಕೆ ಜೀವ ಕೊಡುವಂತ ಶಕ್ತಿ ಯಾರಿಗಿದೆಯೋ ಅವರಿಗೆ ಎಲೋಹಿಮ್ ಎಂಬುದಾಗಿ ಹೇಳ್ತಾರೆ. ಅಥವಾ ದೇವರಿಗೆ, ಯೆಹೋವ ದೇವರಿಗೆ ಯಾಕೆ ಎಲೋಹಿಮ್ ಎಂಬುದಾಗಿ ಕರೀತಾರೆ ಅಂದ್ರೆ, ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಇರಲಿಲ್ಲ, ಆದ್ರೆ ಬರಿದಾದಂತ ಆಕಾಶದಲ್ಲಿ ದೇವರು ಬೆಳಕನ್ನ ಬರುವಂತ ಮಾಡಿದ್ದಾರೆ. ಅಥವಾ ಭೂಮಿಯಲ್ಲಿ ಇದು ಕ್ರಮವಿಲ್ಲದೆ ಇತ್ತು, ಅದು ಬರೀ ಕತ್ತಲಾಗಿತ್ತು, ಅಥವಾ ನೀರಿತ್ತು ಎಂಬುದಾಗಿ ನೋಡ್ತೇವೆ. ಆದ್ರೆ ನೀರನ್ನ, ಭೂಮಿಯನ್ನ ತನ್ನ ವಾಕ್ಯದಿಂದ ಆತನು ಬೇರ್ಪಡಿಸಿದ್ರಿಂದ ಆತನಿಗೆ ನಾವು ಏನಂತ ಕರೀತೇವೆ? ಎಲೋಹಿಮ್ ಎಂಬುದಾಗಿ ಕರೀತೇವೆ. ಅಥವಾ ಮೋಶೆಯ ಕಾಲದಲ್ಲಿ ನಾವು ನೋಡ್ತೇವೆ, ಆತನು ಕೆಂಪು ಸಮುದ್ರವನ್ನು ಏನ್ ಮಾಡಿದರೆ? ಆತನು
ವಿಭಾಗ ಮಾಡಿದ. ಆತನು 2 ಭಾಗ ಮಾಡಿ ಇಸ್ರೇಲರನ್ನ ಆತನು ಒಣ ಭೂಮಿಯಲ್ಲಿ ದಾಟಿಸಿದ್ರಿಂದ ನಾವೇನಂತೇವೆ, ಆತನಿಗೆ ಎಲೋಹಿಮ್ ಎಂಬುದಾಗಿ ಹೇಳ್ತೇವೆ. ಯಾಕಂದ್ರೆ ಮನುಷ್ಯನು ಮಾಡದಿರುವಂತ ಕಾರ್ಯಗಳನ್ನ ಯಾರು ಮಾಡ್ತಾರೋ ಅವರಿಗೆ ಸರ್ವಶಕ್ತ ಎಂಬುದಾಗಿ ಹೇಳ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರಿಂದ ದೇವರು ಮನುಷ್ಯನನ್ನು ಏನ್ ಮಾಡ್ತಾನೆ, ತನ್ನ ಬಾಯಿಯ ಮಾತಿನಿಂದ ಮಾಡಲಿಲ್ಲ. ದೇವರು ತನ್ನ ಬಾಯಿಯ ಮಾತಿನಿಂದ ಆತನು ಮನುಷ್ಯನನ್ನು ಉಂಟು ಮಾಡಲಿಲ್ಲ. ಯಾಕಂದ್ರೆ ದೇವರು ಆಲೋಚನೆ ಮಾಡಿದ, ನಾನು ಉಂಟು ಮಾಡಿದಂತ ಪ್ರಾಣಿ ನನ್ನ ಸ್ವರೂಪದಲ್ಲಿಲ್ಲ, ನಾನು ಉಂಟು ಮಾಡಿದಂತ ಗಿಡ ಮರಗಳು ಅಥವಾ ಸೂರ್ಯ ಚಂದ್ರ ನಕ್ಷತ್ರಗಳು ಭೂಮಿ ಇರ್ಬೋದು, ಆದ್ರೆ ಯಾವುದು ಕೂಡ ನನ್ನ ಒಂದು ಸಾರೂಪ್ಯಕ್ಕೆ ಹೋಲುವುದಿಲ್ಲ, ನನ್ನ ಸ್ವರೂಪದಲ್ಲಿ ಇಲ್ಲ. ಅನೇಕರು ಸೂರ್ಯ ದೇವರಂತಾರೆ, ಆದ್ರೆ ಅದು ದೇವರ ಸ್ವರೂಪವಲ್ಲ. ಚಂದ್ರ ದೇವರ ಅನ್ಬೋದು, ಅದು ದೇವರ ಸ್ವರೂಪವಲ್ಲ. ಭೂಮಿ ದೇವರ ಅನ್ಬೋದು, ಭೂಮಿ ದೇವರ ಸ್ವರೂಪವಲ್ಲ. ನೀರು ಅದು ಕೂಡ ಒಂದ್ ವೇಳೆ ಗಂಗೆ ಎಂಬುದಾಗಿ ಅನೇಕರು ಪೂಜೆ ಮಾಡಬಹುದು, ಆದ್ರೆ ಅದು ದೇವರ ಸ್ವರೂಪವಲ್ಲ. ದೇವರ ಸ್ವರೂಪ ದೇವರ ವಾಕ್ಯ ಹೇಳ್ತದೆ. 26ನೇ ವಚನ, ಆದಿಕಾಂಡ 1:26ನೇ ವಚನದಲ್ಲಿ ಹೇಳ್ತದೆ. ಏನಂತ ಹೇಳ್ತದ್ರೆ, ಎಲ್ಲರೂ ಒಟ್ಟಾಗಿ ಹೋಗ್ತಾರೆ, ಎಲ್ಲರೂ ಒಟ್ಟಾಗಿ ಹೋದ್ರೆ ಏನಂತ ಹೇಳ್ತದೆ, ಜೋರಾಗಿ ಹೋದ್ರೆ ನೋಡೋಣ. ಆಮೇಲೆ ದೇವರು ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನ ಉಂಟು ಮಾಡೋಣ ಎಂಬುದಾಗಿ ಹೇಳ್ತದೆ. ಏನಂದ್ರೆ ಆತನು ಸಮುದ್ರ ಅಂತರಿಕ್ಷದಲ್ಲಿ ಅಥವಾ ಭೂಮಿಯಲ್ಲಿ ಇರುವಂತ ಎಲ್ಲದರ ಮೇಲೆ ಏನ್ ಮಾಡ್ಬೇಕು, ಮನುಷ್ಯನು ಅಧಿಕಾರ ನಡೆಸಬೇಕು ಅಥವಾ ಅಧಿಕಾರ ಚಲಾಯಿಸಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತದೆ. ಅದೇ ಪ್ರಕಾರ ಮನುಷ್ಯನ ಮಾಡ್ತಾರೆ. ಈ ನೀರಿನಲ್ಲಿ ಅಂತರಾಳದಲ್ಲಿ ಏನಿರ್ಬೋದು ಮನುಷ್ಯನಾಗಿ ಅದನ್ನ ತೆಗೆದುಕೊಂಡು ಬರ್ತಾನೆ. ಡೈಮಂಡ್ ಇರ್ಬೋದು ಅಥವಾ ಬೇರೆ ಸಾಮಗ್ರಿ ಸಮುದ್ರದ ಆಳದಲ್ಲಿ ಇದ್ರೂ ಕೂಡ ಅದನ್ನ ಮನುಷ್ಯನ ತೆಗೆದುಕೊಂಡು ಬರ್ತಾರೆ. ಅಥವಾ ಒಂದು ವೇಳೆ ಅಂತರಿಕ್ಷದಲ್ಲಿ ಆಕಾಶದಲ್ಲಿ ಏನಿರ್ಬೋದು ಅದನ್ನು ಕೂಡ ಮನುಷ್ಯನ ಮುಟ್ಟುವುದಕ್ಕೆ ಸಾಧ್ಯವಿದೆ. ಅಥವಾ ಗಾಳಿಯಲ್ಲಿ ಯಾವುದಿರ್ಬೋದು ಅದನ್ನು ಕೂಡ ಮನುಷ್ಯನು ತನ್ನ ಅಧೀನಕ್ಕೆ ತೆಗೆದುಕೊಳ್ಳುವಂತ ಸಾಮರ್ಥ್ಯ ಇರುವುದನ್ನು ನೋಡ್ತೇವೆ. ಯಾಕಂದ್ರೆ ದೇವರು ಮನುಷ್ಯನ ಯಾರ ಸ್ವರೂಪದಲ್ಲಿ ಉಂಟು ಮಾಡಿದ್ದಾರೆ, ಯಾರ ಸ್ವರೂಪದಲ್ಲಿ ಹೇಳ್ರಿ, ಯಾರ ಸ್ವರೂಪದಲ್ಲಿ, ದೇವರ ಸ್ವರೂಪದಲ್ಲಿ. ಯಾರ ಸ್ವರೂಪದಲ್ಲಿ, ದೇವರ ಸ್ವರೂಪದಲ್ಲಿ. ನಾನು ನೀನು ಹಾಗಾದ್ರೆ ಯಾರ ಸ್ವರೂಪವಾಗಿದ್ದೇವೆ, ನಾನು ನೀವು ಯಾರ ಸ್ವರೂಪವಾಗಿದ್ದೇವೆ, ದೇವರ ಸ್ವರೂಪವಾಗಿದ್ದೇವೆ. ಹಾಗಾದ್ರೆ ದೇವರ ಸ್ವರೂಪ ನಮ್ಮಲ್ಲಿ ಇರುವಾಗ ನಾವು ಹೇಗಿರ್ಬೇಕ್ರಿ, ನಾವು ಹೆಂಗಿರ್ಬೇಕ್ರಿ, ದೇವರ ಪ್ರತಿನಿಧಿ ಆಗಿರ್ಬೇಕು. ದೇವರಲ್ಲಿ ಅನೇಕ ಒಳ್ಳೆ ಗುಣಾಂಶಗಳಿವೆ. ದೇವರಲ್ಲಿ ಪರಿಶುದ್ಧತೆ ಇದೆ, ದೇವರಲ್ಲಿ ಕ್ಷಮಾಪಣೆ ಇದೆ, ದೇವರಲ್ಲಿ ಪ್ರೀತಿ ಇದೆ, ದೇವರಲ್ಲಿ ಕರುಣೆ ಇದೆ, ದೇವರಲ್ಲಿ ಅನೇಕ ಒಳ್ಳೆ ಗುಣಗಳಿರುವುದನ್ನು ನೋಡ್ತೇವೆ. ಆದ್ರೆ ನಾವು ಯಾರ ಸ್ವರೂಪವಾಗಿದ್ದೇವೆ, ಯಾರ ಸ್ವರೂಪವಾಗಿದ್ದೇವೆ, ದೇವರ ಸ್ವರೂಪವಾಗಿದ್ದೇವೆ. ಕೆಲವೊಂದ್ಸರಿ ಹೆಂಗಿರ್ತೇವೆ, ದೇವ ಸ್ವರೂಪನ ಆಯ್ತಲ್ರಿ, ಕೆಲವೊಂದ್ಸರಿ ಸೈತಾನ ಮಕ್ಕಳು ಕೂಡ ಆಗ್ತವೆ ಅಥವಾ ದೇವ ಸ್ವರೂಪ ಕೂಡ ಆಗ್ತವೆ. ಯಾಕಂದ್ರೆ ಕ್ಷಮಿಸ್ರಪ್ಪ ಅಂತಂದ್ರೆ ಕ್ಷಮಿಸೋದಿಲ್ಲ. ಕೆಲವೊಂದ್ಸರಿ ಪರಿಶುದ್ಧವಾದ ಜೀವಿತ ಬೇಕಂದ್ರೆ ಪರಿಶುದ್ಧವಾದ ಜೀವಿತ ನಾವು ಬಯಸಲ್ಲ. ಕುಡಿಬೇಡ್ರಂದ್ರೆ ಜನ ಕೇಳೋದಿಲ್ಲ. ಅಥವಾ ಗಂಡ ಹೆಂಡತಿ ಜಗಳ ಆಡ್ಬೇಡಂದ್ರೆ ಗಂಡ ಹೆಂಡತಿ ಕೇಳೋದಿಲ್ಲ. ಅಥವಾ ತಂದೆ ಮಕ್ಕಳು ಅಥವಾ ಮಕ್ಕಳು ತಂದೆ ಮಾತುಗಳನ್ನ ಕೇಳಬೇಕು. ಹಿರಿಯರನ್ನ ಏನ್ ಮಾಡ್ಬೇಕು, ಸನ್ಮಾನ ಮಾಡ್ಬೇಕು. ಹಿರಿಯರನ್ನ ನೋಡ್ಕೊಳ್ಬೇಕಂದ್ರೆ ತಂದೆ ಮಕ್ಕಳು ಕೇಳೋದಿಲ್ಲ. ಏನ್ ಮಾಡ್ತಾರೆ ಮಕ್ಕಳು, ಕೆಲವೊಂದ್ಸರಿ ಹೊಡಿತಾರಲ್ರಿ ಮಕ್ಕಳು. ತಂದೆ ತಾಯಿಗಳಿಗೆ ಹೊಡೆಯೋದನ್ನು ನೋಡ್ತವೆ, ತಂದೆ ತಾಯಿಗಳ ಮಕ್ಕಳ ಮಾತು ಕೇಳದೇ ಇರುವುದನ್ನು ನೋಡ್ತವೆ. ಅಥವಾ ಈಗಿನ ಕಾಲದಲ್ಲಿ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸಬಹುದು. ಅಥವಾ ತಂದೆ ತಾಯಿಗಳಿಗೆ ಏನ್ ಮಾಡ್ತಾರೆ, ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಅಲ್ಲಿ ಬಿಟ್ಟು ಬರಬಹುದು. ಯಾಕಂದ್ರೆ ನಮಗೆ ಭಾರ ಇದೆ. ತಂದೆ ತಾಯಿ ಮಾಡಿದಂತ ಆಸ್ತಿ ಬೇಕು, ತಂದೆ ತಾಯಿ ಬೆಳೆಸಿದಂತ ಅಂತಸ್ತು ಬೇಕು, ಮನೆ ಬೇಕು, ಸ್ವಾಸ್ಥ್ಯ ಬೇಕು, ಎಲ್ಲ ಬೇಕು. ಆದ್ರೆ ತಂದೆ ತಾಯಿ ಈಗಿನ ದಿನಮಾನಗಳಲ್ಲಿ ಯಾರಿಗೆ ಬೇಕಾಗಿಲ್ಲ ಅಲ್ವೇ, ಬಹಳಷ್ಟು ಜನರಿಗೆ. ಆದ್ರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಕುಟುಂಬ ಅಥವಾ ದೇವರ ಸ್ವರೂಪ ಎಂಬುದಾಗಿ ಹೇಳುವಾಗ ನಾವು ದೇವರ ಪ್ರತಿನಿಧಿ ಆಗಿದ್ದೇವೆ. ಹಲ್ಲೆಲೂಯ. ದೇವರ ಪ್ರತಿನಿಧಿ ಎಂಬುದಾಗಿ ಹೇಳುವಾಗ ದೇವರ ಸ್ವರೂಪ ನಮ್ಮಲ್ಲಿರಬೇಕು. ಆದ್ರಿಂದ ಈ ವಾಕ್ಯದಲ್ಲಿ ನೋಡ್ತೇವೆ, ಆದಾಮ್ ದೇವರು ನಮ್ಮ ಸ್ವರೂಪದಲ್ಲಿ ಉಂಟು ಮಾಡಬೇಕೆಂಬುದಾಗಿ ಆಲೋಚನೆ ಮಾಡುವಾಗ ದೇವರು ಏನ್ ಮಾಡ್ತಾನೆ, 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯ ಯಾವುದು ಕಾಂಟ್ರಡಿಕ್ಷನ್ ಇಲ್ಲ. ಅದರಲ್ಲಿ ಯಾವುದು ಇದು ಮೇಲು ಕೀಳು ಎಂಬುದಾಗಿಲ್ಲ. ಆದ್ರೆ ಇಲ್ಲಿ ಹೇಳ್ತದೆ, ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡೋಣ ಎಂಬುದಾಗಿ ಹೇಳಿ 2ನೇ ಅಧ್ಯಾಯಕ್ಕೆ ಬರುವಾಗ ಅದು ಹೇಗೆ ಮಾಡಿದೆ ಎಂಬುದಾಗಿ ಹೇಳ್ತದೆ ಅಷ್ಟೇ. ಆದ್ರೆ ಎಕ್ಸ್ಪ್ಲನೇಷನ್ ಅಂದ್ರೆ 1ನೇ ಅಧ್ಯಾಯದ ವಿವರಣೆ
ಎರಡನೇ ಅಧ್ಯಾಯದಲ್ಲಿದೆ. ಆದಿಕಾಂಡ 2ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಹೇಳ್ತದೆ, ದೇವರು ತನ್ನ ಸ್ವರೂಪದಲ್ಲಿ ಗೊಂಬೆ ಮಾಡಿದ, ಅಥವಾ ದೇವರು ಮನುಷ್ಯನ ಉಂಟು ಮಾಡಿದ. ಆತನಿಗೆ ಏನಂದ್ರೆ ತನ್ನ ಶ್ವಾಸ ಊದಿದ. ಆ ಶ್ವಾಸ ಊದುವಾಗ ಮನುಷ್ಯನೇನಾದ ಬದುಕುವ ಪ್ರಾಣಿಯಾದ ಎಂಬುದಾಗಿ ನೋಡ್ತೇವೆ. ನಂತರ ದೇವರು ಆಲೋಚನೆ ಮಾಡ್ತಾರೆ, ಏನಂದ್ರೆ ದೇವರು ಈ ಆದಾಮನು ಒಂಟಿಯಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ದೇವರು ಪಕ್ಕಿ ಎಲುಬನ್ನು ತೆಗೆದು ಅವಳನ್ನು ಉಂಟು ಮಾಡಿದೆ ಎಂಬುದಾಗಿ ನೋಡ್ತೇವೆ. ಆದ್ರೆ ಈ ಒಂದು ಮೊದಲನೇ ಅಧ್ಯಾಯ 2ನೇ ಅಧ್ಯಾಯ ಆ ಎರಡು ಕೂಡ ವ್ಯತ್ಯಾಸವಿಲ್ಲ. ಆದ್ರೆ ಒಂದಕ್ಕೊಂದು ಹೊಂದಾಣಿಕೆ ಇದೆ ಮತ್ತು ಒಂದಕ್ಕೊಂದು ಅದು ವಿವರಣೆಯನ್ನ ನೀಡುತ್ತದೆ ಹೊರತು ಯಾವುದೇ ಅದರಲ್ಲಿ ಭೇದ ಭಾವ ಇಲ್ಲದೆ ಇರುವುದನ್ನು ನಾವು ನೋಡ್ತೇವೆ. ಆದಾಮ ಎಂಬುದಾಗಿ ಹೇಳುವಾಗ ಈ ವಾಕ್ಯದಲ್ಲಿ ನೋಡ್ತೇವೆ ಇಶ್ ಎಂಬುದಾಗಿ, ಅಥವಾ ಮ್ಯಾನ್ ಎಂಬುದಾಗಿ ನೋಡ್ತೇವೆ, ಅಥವಾ ಇಮೇಜ್ ಆಫ್ ಗಾಡ್, ಟು ವಾಚ್, ಟು ರೂಲ್ ಅರ್ತ್, ಅಥವಾ ಫೋರ್ ರನ್ನರ್ ಆಫ್ ಕ್ರೈಸ್ಟ್ ಎಂಬುದಾಗಿ. ಅಂದ್ರೆ ಆದಾಮ ಎಂಬುದಾಗಿ ಹೇಳುವಾಗ ಆತನು ದೇವರ ಸ್ವರೂಪವಾಗಿದ್ದಾನೆ. 1ನೇ ಅಧ್ಯಾಯ 26 ಮತ್ತು 2ನೇ ಅಧ್ಯಾಯ 7ನೇ ವಚನ. ಅಥವಾ ಆತನು ದೇವರು ಆತನನ್ನು ಉಂಟು ಮಾಡಿದ್ದೇನೆಂದ್ರೆ ಈ ಭೂಮಿ ಮೇಲೆ ನೀನು ಕಾಯಬೇಕೆಂಬುದಾಗಿ, ಅಥವಾ ತೋಟವನ್ನ ಕಾಯಬೇಕೆಂಬುದಾಗಿ ದೇವರು ಆದಾಮನಿಗೆ ನೇಮಿಸಿದನ್ನು ನೋಡುತ್ತೇವೆ. ಅಥವಾ ಇಡೀ ಭೂಮಿಯನ್ನು ನೀನು ಆಳ್ವಿಕೆ ಮಾಡಬೇಕು ಎಂಬುದಾಗಿ, ಅಧಿಕಾರ ನಡೆಸಬೇಕು. ಅಥವಾ ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನಕ್ಕೆ ಬರುವುದಾದ್ರೆ ಆತನು ಈ ಆದಾಮನೇನಂದ್ರೆ ಮುಂದೆ ಬರುವಂತ ಒಬ್ಬಾತನಿಗೆ ಸೂಚಕ ಪುರುಷನಾಗಿದ್ದಾನೆ ಎಂಬುದಾಗಿ ರೋಮಾಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ. ಮತ್ತೆ ಅದೇ ರೀತಿಯಲ್ಲಿ ಈ ಅವಳ ಕುರಿತಾಗಿ ನೋಡುವಾಗ ಅದು ಇಬ್ರಿಯ ಭಾಷೆಯಲ್ಲಿ ನೋಡಿದ್ರೆ ಈಶಾ ಎಂಬುದಾಗಿ, ಈಶಾ ಅಂದ್ರೆ ವುಮೆನ್ ಎಂಬುದಾಗಿ, ಅಥವಾ ಇಷ್ಟೋ ಎಂಬುದಾಗಿ ಹೇಳಿದ್ರೆ ಹಿಸ್ ವೈಫ್ ಅಂತ, ಅಂದ್ರೆ ಹೆಲ್ಪರ್, ಬೋನ್, ಫ್ಲೆಶ್, ಕಂಪ್ಯಾನಿಯನ್ ಎಂಬುದಾಗಿ ಈ ಒಂದು ಇಬ್ರಿಯ ಭಾಷೆಯಲ್ಲಿ ನಾವು ನೋಡ್ತಾ ಅರ್ಥ. ಅಂದ್ರೆ ಸಹಾಯಕನು, ಅಥವಾ ನನ್ನ ಎಲುಬಿನಿಂದ ಬಂದ ಎಲುಬು ಎಂಬುದಾಗಿ ಆದಾಮನ ಹೇಳ್ತಾನೆ, ಅಥವಾ ನನ್ನ ಮಾಂಸದಿಂದ ಬಂದ ಮಾಂಸ ಎಂಬುದಾಗಿ ಹೇಳ್ತಾನೆ. ಆದ್ರೆ ದೇವರು ಹೇಳ್ತಾರೆ ಏನಂದ್ರೆ ಸರಿ ಬೀಳುವ ಸಹಕಾರಿಯನ್ನ ಉಂಟು ಮಾಡುತ್ತಾನೆ ಎಂಬುದಾಗಿ ದೇವರು ಅಲ್ಲಿ ಹೇಳೋದನ್ನು ನೋಡ್ತೇವೆ. ಈ ಮೊದಲನೇ ಕುಟುಂಬದಲ್ಲಿ ನೋಡುವಾಗ ಈ ಮೊದಲನೇ ಕುಟುಂಬ ಎಲ್ಲಿರ್ತದೆ? ಏದೇನ್ ತೋಟದಲ್ಲಿರುವುದನ್ನು ನೋಡ್ತೇವೆ. ಆ ಏದೇನ್ ತೋಟ ಎಲ್ಲಿ ಬರುತ್ತೆ ಅಂತಂದ್ರೆ, ಈ ಏದೇನ್ ತೋಟ ಈಗ ಸದ್ಯ ಇರುವಂತ ಇರಾನ್ ಮತ್ತು ಇರಾಕ್, ಅಥವಾ ಪರ್ಷಿಯನ್ ಗಲ್ಫ್ ಎಂಬುದಾಗಿ ನಾವು ಹೇಳ್ತೇವೆ. ಆ ಪರ್ಷಿಯನ್ ಗಲ್ಫ್ ನಲ್ಲಿ, ಅಥವಾ ಈ ಜಲಪ್ರಳಯ ಅಂದ್ರೆ ನೋಹನ ಕಾಲದಲ್ಲಿ ಜಲಪ್ರಳಯವಾದಾಗ ಈ ಒಂದು ಏದೇನ್ ತೋಟ ಅದರಲ್ಲಿ ಮುಳುಗೋಗಿದೆ ಎಂಬುದಾಗಿ ಅನೇಕ ಗ್ರಂಥಕರ್ತರು ಹೇಳೋದನ್ನು ನೋಡ್ತೇವೆ. ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ಅಲ್ಲಿ ನದಿಗಳಿದೆ. ಆದಿಕಾಂಡದಲ್ಲಿ ಹೇಳುವಂತ ನದಿಗಳು ಈಗಲೂ ಕೂಡ ಅಲ್ಲಿ ಹರಿಯುವುದನ್ನ ನಾವು ನೋಡುವರಾಗಿದ್ದೇವೆ. ಮತ್ತು ಅದೇ ರೀತಿಯಲ್ಲಿ ಈ ತೋಟ ಎಂಬುದಾಗಿ ಹೇಳುವಾಗ ಅದು ಪರಿಶುದ್ಧವಾದಂತಹ ತೋಟವಾಗಿತ್ತು. ಆ ತೋಟ ಎಂಬುದಾಗಿ ಹೇಳುವಾಗ ಅಲ್ಲಿ ಮರಣ ಇದೆ ಮತ್ತು ಜೀವಿದೆ. ಯಾಕಂದ್ರೆ ನೀವು ಈ ಹಣ್ಣು ತಿನ್ನಬಾರದು ಎಂಬುದಾಗಿತ್ತು. ಪಾಪ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಯೆಹೋವ ದೇವರು ಅಲ್ಲಿ ಬೆಂಕಿಯನ್ನು ಅಥವಾ ಕೆರೆಬೇರನ್ನ ಬರಮಾಡಿ ದೇವರು ಏನ್ ಮಾಡ್ತಾರೆ, ಇವರನ್ನ ತೋಟದಿಂದ ಹೊರಗೆ ಹಾಕ್ತಾರೆ. ಯಾಕಂದ್ರೆ ಜೀವಕರವಾದಂತ ಅಥವಾ ಜೀವವನ್ನ ಕೊಡುವಂತ ಹಣ್ಣನ್ನ ಇವರು ತಿನ್ನಬಾರದು ಎಂಬುದಾಗಿ. ಯಾಕಂದ್ರೆ ಅಲ್ಲಿ 2 ಹಣ್ಣು ಇರ್ತದೆ, ಆದ್ರೆ ಮನುಷ್ಯನ ಒಂದು ಆಯ್ಕೆ ಏನಾಗಿತ್ತು, ತಪ್ಪಾಗಿತ್ತು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಆದ್ರಿಂದ ಇಲ್ಲಿ ಈ ಸೈತಾನನ ಒಂದು ಪ್ರಯತ್ನ ಇರ್ತದೆ, ಲೂಸಿಫರ್ ಆತನೊಂದು ಪ್ರಯತ್ನ ಏನಂದ್ರೆ ನಾನು ದೇವರು ಆಗ್ಬೇಕೆಂಬುದಾಗಿ ಆತನ ಪ್ರಯತ್ನ ಇರ್ತದೆ. ಆದ್ರೆ ಆ ಪ್ರಯತ್ನ ವಿಫಲವಾದಾಗ ಆತನು ಭೂಮಿಗೆ ತಳ್ಳಲ್ಪಟ್ಟ, ಅಥವಾ ಆತನ ಸೈತಾನ ಅಥವಾ ಲೂಸಿಫರ್ ಎಂಬುದಾಗಿ ಹೇಳ್ತೇವೆ. ಅದೇ ಸೈತಾನನು ಮನುಷ್ಯನಿಗೆ ಅಥವಾ ಅವಳಿಗೆ ಬಂದು ಹೇಳ್ತಾನೆ, ಈ ಹಣ್ಣನ್ನ ನೀವು ತಿಂದರೆ ಏನಾಗ್ತೀರಿ? ದೇವರಂತೆ ಆಗ್ತೀರಿ. ಯಾಕಂದ್ರೆ ಲೂಸಿಫರ್ ಪ್ರಯತ್ನ ಮಾಡ್ತಾನೆ ದೇವರಂತೆ ಆಗ್ಬೇಕೆಂಬುದಾಗಿ ಒಂದು ಕಾಲದಲ್ಲಿ. ಅದೇ ಲೂಸಿಫರ್ ಈ ಏದೇನ್ ತೋಟಕ್ಕೆ ಬಂದು ದೇವರ ಸೃಷ್ಟಿ ಅಥವಾ ದೇವರ ಸಾರೂಪ್ಯಕ್ಕೆ ಹೋಲುವಂತ ಮನುಷ್ಯನ ಅಥವಾ ತನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂತ ಮನುಷ್ಯನಿಗೆ ಬಂದು ಶೋಧನೆ ಮಾಡ್ತಾನೆ. ಏನಂದ್ರೆ ನೀವು ದೇವರಂತ ಆಗ್ತೀರಿ. ಅಂದ್ರೆ ನನಗೆ ದೇವರಾಗ್ಲಿಕ್ಕೆ ಆಗ್ಲಿಲ್ಲ,
ಆದ್ರೆ ನೀವು ದೇವರಂತೆ ಆಗುತ್ತೀರಿ ಎಂಬುದಾಗಿ ಅಲ್ಲಿ ಪ್ರೇರೇಪಣೆ ಮಾಡುವುದನ್ನ ನಾವು ನೋಡುವರಾಗಿದ್ದೇವೆ. ಆದ್ರಿಂದ ಈ ಆದಾಮನು ಎಂಬುದಾಗಿ ಹೇಳುವಾಗ ಅಥವಾ ಏದೇನ್ ತೋಟ ಎಂಬುದಾಗಿ ಹೇಳುವಾಗ ಇದು ಒಂದು ಫಿಕ್ಷನ್ ಅಥವಾ ಒಂದು ಬರೀ ಯೋಚನೆ ಅಲ್ಲ, ಕಾಲ್ಪನಿಕವಲ್ಲ. ಏದೇನ್ ತೋಟ ಇತ್ತೆಂಬುದಾಗಿ ಹೇಳುವಾಗ ಅದೇನಂದ್ರೆ ಅದು ಕಾಲ್ಪನಿಕವಲ್ಲ. ಯಾಕಂದ್ರೆ ಯೂಫ್ರೆಟಿಸ್ ನದಿ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಹೇಳಿದಂತ ನದಿ ಅಲ್ಲಿದೆ, ಅಥವಾ ಟೈಗ್ರಿಸ್ ಇರ್ಬೋದು ಅಥವಾ ಹವೇಲಿ ಇರ್ಬೋದು, ಇವೆಲ್ಲ ಏನಿದೆ ಈಗಲೂ ಕೂಡ ಏನಿದೆ ಅಲ್ಲಿ ಇವೆ ಎಂಬುದಾಗಿ. ಆದ್ರಿಂದ ಈ ಒಂದು ಏದೇನ್ ತೋಟ ಅಥವಾ ಮನುಷ್ಯನ ಸೃಷ್ಟಿ ಎಂಬುದಾಗಿ ಹೇಳುವಾಗ ಅದು ಕಾಲ್ಪನಿಕ ಕಥೆವಲ್ಲ, ಅಥವಾ ಕಾಲ್ಪನಿಕವಾಗಿ ಅನೇಕ ಗ್ರಂಥಗಳಿರ್ಬೋದು ಈ ಲೋಕದಲ್ಲಿ. ಆದರೆ ಸತ್ಯವೇದ ಎಂಬುದಾಗಿ ಹೇಳುವಾಗ ಇದು ಒಂದೇ ಧರ್ಮ ಗ್ರಂಥಕ್ಕೆ ಮಾತ್ರ ಸತ್ಯವೇದ ಎಂಬುದಾಗಿದೆ. ಹಲ್ಲೆಲೂಯಾ. ಇದೊಂದೇ ಗ್ರಂಥಕ್ಕೆ ಸತ್ಯವೇದ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಆದಾಮ್ ಎಂಬುದಾಗಿ ಹೇಳುವಾಗ ಈ ಆದಾಮನ ಇನ್ನೊಂದು ಅರ್ಥ ಕೂಡ ಹೇಳುತ್ತೆ, ಅರ್ಥ ಎಂಬುದಾಗಿ, ಅಥವಾ ಭೂಮಿ ಅಥವಾ ಈ ಕೆಂಪು ಮಣ್ಣಿನ ಮಗ ಎಂಬುದಾಗಿ ಹೇಳುತ್ತದೆ, ಅಥವಾ ಮ್ಯಾನ್ ಆಫ್ ಗಾಡ್ ಅವಳು ಎಂಬುದಾಗಿ ಹೇಳುವಾಗ ಲೈಫ್ ಆರ್ ಲಿವಿಂಗ್ ಒನ್ ಅಥವಾ ಸೋರ್ಸ್ ಆಫ್ ಲೈಫ್ ಎಂಬುದಾಗಿ ಇನ್ನೊಂದು ಅರ್ಥದಲ್ಲಿ ಕೂಡ ನಾವು ನೋಡುವರಾಗಿದ್ದೇವೆ. ಈ ಸೃಷ್ಟಿ ಕಾರ್ಯದಲ್ಲಿ ನಾನು ಮುಂಚೆ ಹೇಳಿದಾಗೆ ದೇವರು 1 ಮತ್ತು 2ನೇ ಅಧ್ಯಾಯದಲ್ಲಿ ದೇವರು ಮನುಷ್ಯನನ್ನ ಉಂಟು ಮಾಡಿದ ಅಥವಾ ಲೋಕವನ್ನ ಉಂಟು ಮಾಡಿದ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಈ ಮನುಷ್ಯನನ್ನು ಉಂಟು ಮಾಡಿದಾಗ ದೇವರು ಆಲೋಚನೆ ಮಾಡ್ತಾನೆ ಏನಂದ್ರೆ ಮನುಷ್ಯನು ಒಂಟಿಗನಾಗಿ ಇರುವುದು ಒಳ್ಳೆಯದಲ್ಲ ಎಂಬುದಾಗಿ. ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ಯೋಚಿಸಿ ದೇವರು ಏನ್ ಮಾಡ್ತಾರೆ, ಸರಿ ಬೀಳುವಂತ ಸಹಕಾರಿಯನ್ನು ಉಂಟು ಮಾಡಿದೆ ಎಂಬುದಾಗಿ ನೋಡ್ತೇವೆ. ಆಗ ಅವನು ಕೆಲವರು ಆಲೋಚನೆ ಮಾಡ್ತಾರೆ, ಆದಾಮನು ಒಂದ್ ವೇಳೆ 1 ದಿನ ಇದ್ದನೋ ಅಥವಾ 2 ದಿನ ಇದ್ದನೋ 10 ದಿವಸ ಇದ್ದನೋ ಅಥವಾ 40 ವರ್ಷ ಇದ್ದನೋ ಒಂಟಿಗನಾಗಿ ಎಂಬುದಾಗಿ ಕೆಲವರು ಆಲೋಚನೆ ಮಾಡಬಹುದು. ಆದ್ರೆ ಸತ್ಯವೇದದಲ್ಲಿ ನಾವು ನೋಡೋ ಪ್ರಕಾರ ದೇವರು ಆದಾಮನನ್ನ ಉಂಟು ಮಾಡಿ 6ನೇ ದಿನ ಅಂತ ಅಷ್ಟೇ ಕೊಟ್ಟಿದೆ. ಅದ್ರಲ್ಲಿ ಏನಿದೆ 6ನೇ ದಿವಸ ಎಂಬುದಾಗಿ, ಅಂದ್ರೆ ಸುಮಾರು 6 ರಿಂದ 18 ಗಂಟೆ ಆದಾಮನು ಒಂಟಿಯಾಗಿದ್ದ ಎಂಬುದಾಗಿ. ಎಷ್ಟು ಗಂಟೆ ರೀ? 6 ರಿಂದ 18 ಗಂಟೆ ಅಥವಾ 18 ತಾಸು ಆತನು ಒಂಟಿಯಾಗಿದ್ದ. ಸುಮಾರು 6 ರಿಂದ 18 ಗಂಟೆ ಆತನು ಒಂಟಿಯಾಗಿದ್ದ. ಈ ಒಂಟಿಯಾದಂತ ಸಂದರ್ಭದಲ್ಲಿ ದೇವರ ಆತನಿಗೆ ಹೇಳ್ತಾರೆ, ನಾನು ಮಾಡಿದಂತ ಸೃಷ್ಟಿಗೆ ನೀನೇನ್ ಮಾಡಬೇಕು, ಹೆಸರಿಡಬೇಕು ಎಂಬುದಾಗಿ. ನಾನು ಮಾಡಿದಂತ ಸೃಷ್ಟಿಗೆ ಏನ್ ಮಾಡಬೇಕು, ನೀನು ಹೆಸರಿಡಬೇಕೆಂಬುದಾಗಿ ದೇವರು ಆದಾಮನಿಗೆ ಹೇಳುವುದನ್ನು ನಾವು ನೋಡುತ್ತೇವೆ. ಆದಾಮನ ಬಳಿಗೆ ಎಲ್ಲ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಬರುವಾಗ ಈ ಆದಾಮನು ಎಲ್ಲ ಪ್ರಾಣಿಗಳಿಗೆ ಹೆಸರನ್ನ ಇಡುವುದನ್ನು ನೋಡ್ತೇವೆ. ಈ ಹೆಸರನ್ನ ಇಡುವಾಗ ಆದಾಮನಿಗೆ ಸರಿ ಬಿಡುವಂತ ಸಹಕಾರಿ ದೇವರ ಸೃಷ್ಟಿಯಲ್ಲಿ ಇರಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಅವಳನ್ನ ದೇವರು ಉಂಟು ಮಾಡೋದಕ್ಕಿಂತ ಮುಂಚೆ ಆದಾಮನು ದೇವರೊಂದಿಗೆ ಏನಾಗಿದ್ದ, ಅನ್ಯೋನ್ಯವಾಗಿದ್ದ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಅವಳನ್ನ ಉಂಟು ಮಾಡದೆ ದೇವರು ಒಂದು ವೇಳೆ ತನ್ನ ಕಾರ್ಯ ನಿರ್ವಹಿಸಬಹುದಿದ್ದ ಏನೋ ಗೊತ್ತಿಲ್ಲ. ಆದ್ರೆ ಈ ಅವಳನ್ನು ಉಂಟು ಮಾಡಿದ್ದು ಕೂಡ ದೇವರ ಒಂದು ವೇಳೆ ಚಿತ್ತ ಆಗಿರಬಹುದು ಎಂಬುದಾಗಿ ನನ್ನ ಒಂದು ಭಾವನೆ. ಆದರೆ ಆದಾಮನನ್ನ ನೋಡುವಾಗ ಆದಾಮನ ಏನಾಗಿದ್ದ, ಒಂಟಿಯಾಗಿದ್ದ ಎಂಬುದಾಗಿ. ಆದಾಮನಿಗೆ ಒಂಟಿತನ ಕಾಡ್ತೈತೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಮತ್ತದ ರೀತಿಯಲ್ಲಿ ಈ ಒಂಟಿ ಆಗಿದ್ದಾಗ ಆತನ ಒಂದು ಸುಖ ಇರ್ಬೋದು, ಸಂತೋಷ ಇರ್ಬೋದು ಅಥವಾ ಕಷ್ಟ ಇರ್ಬೋದು, ಹೇಳಿಕೊಳ್ಳುವುದಕ್ಕೆ ಯಾವುದೇ ಪ್ರಾಣಿಗಳಿಗೆ ಮಾತು ಬರ್ತಿರ್ಲಿಲ್ಲ. ಯಾವುದೇ ಪ್ರಾಣಿಗಳಿಗೆ ಆತನಾಡುವಂತ ಮಾತುಗಳು ಅರ್ಥವಾಗ್ತಾ ಇರಲಿಲ್ಲ. ಆದ್ರಿಂದ ಆತನಿಗೆ ಏನನ್ನಿಸ್ತಂದ್ರೆ ಒಂಟಿತನ ಆತನಿಗೆ ಫೀಲ್ ಆಗ್ತಿರುತ್ತೆ ಎಂಬುದಾಗಿ ನಾವು ನೋಡುವಾಗಿದೆ. ಆದ್ರಿಂದ ಈ
ಆದಾಮನು ಒಂಟಿಯಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ದೇವರು ಅವಳನ್ನ ಉಂಟು ಮಾಡೋದಕ್ಕೆ ಆತನು ನಿರ್ಧಾರ ಮಾಡಿದ ಎಂಬುದಾಗಿ ನಾವು ನೋಡ್ತೇವೆ. ಆದ್ರಿಂದ ದೇವರು ಆತನ ನಿರ್ಧಾರ ಮಾಡಿದಾಗ ಏನಂದ್ರೆ, ನಾನು ಈ ಆದಾಮನಿಗೆ ಸರಿ ಬೀಳುವಂತಹ ಸಹಕಾರಿಯನ್ನ ಉಂಟು ಮಾಡಬೇಕೆಂಬುದಾಗಿ. ಆದ್ರಿಂದ ದೇವರು ಆದಾಮನಿಗೆ ಗಾಢವಾದಂತ ನಿದ್ರೆ ಬರಮಾಡಿ ದೇವರು ಏನ್ ಮಾಡ್ತಾರೆ, ಆದಾಮನ ಪಕ್ಕೆ ಎಲುಬನ್ನ ತೆಗೆದು ಅವಳನ್ನ ಉಂಟು ಮಾಡಿದ ಎಂಬುದಾಗಿ ನಾವು ನೋಡುತ್ತೇವೆ. ಪಕ್ಕೆ ಎಲುಬೆ ದೇವರು ಯಾಕೆ ತೆಗೆದರು? ಪಕ್ಕೆ ಎಲುಬು ಎಂಬುದಾಗಿ ಹೇಳುವಾಗ ನಾವು ನೋಡ್ತೇವೆ, ಈ ಒಂದು ನೀವು ಮನುಷ್ಯನ ಬಾಡಿ ಸ್ಕೆಲೆಟನ್ ನೀವು ಒಂದ್ ವೇಳೆ ನೋಡಿದ್ರೆ ಬೆನ್ನೆಲುಬು ಮತ್ತು ಈ ಮುಂದೆ ಚೆಸ್ಟ್ ಆಗಲಿ ಅಥವಾ ಬೆನ್ನೆಲುಬು, ಈ ಎರಡರ ಮಧ್ಯದಲ್ಲಿ ನಾವು ನೋಡ್ತೇವೆ ಅಲ್ಲಿ ಏನೇನು ಇರ್ತದೆ? ಲಿವರ್ ಇರ್ತದೆ, ಲಂಗ್ಸ್ ಇರ್ತದೆ ಮತ್ತು ಹಾರ್ಟ್ ಇರ್ತದೆ. ಅಂದ್ರೆ ಇದಕ್ಕೆ ಈ ಎಲುಬು ಏನಂದ್ರೆ ರಕ್ಷಣಾ ಕವಚ ಎಂಬುದಾಗಿ ನೋಡ್ತೇವೆ. ಆದ್ರಿಂದ ಯಾವ ರೀತಿಯಲ್ಲಿ ಮನುಷ್ಯನಿಗೆ ಕೆಲವು ಅಂಗಾಂಗಗಳಿಗೆ ಎಲುಬು ಯಾವ ರೀತಿಯಲ್ಲಿ ರಕ್ಷಣೆ ಮಾಡ್ತದೋ ಅದೇ ರೀತಿಯಲ್ಲಿ ಅವಳು ಕೂಡ ಏನು ಮಾಡಬೇಕಾಗಿದೆ? ರಕ್ಷಣೆ ಮಾಡಬೇಕಾಗಿದೆ. ಅದು ಕುಟುಂಬ ಇರ್ಬೋದು, ಮಕ್ಕಳಿರ್ಬೋದು. ಯಾಕಂದ್ರೆ ಕುಟುಂಬ ಎಂಬುದಾಗಿ ಹೇಳುವಾಗ ಒಂದೇ ದೇಹ ಎಂಬುದಾಗಿ ಹೇಳುತ್ತೇವೆ. ಆದ್ರಿಂದ ದೇವರ ಸೃಷ್ಟಿ ಏನಂದ್ರೆ ಪಕ್ಕೆ ಎಲುಬಿನಿಂದ ಯಾಕೆ ತೆಗೆದರಂದ್ರೆ ಸ್ತ್ರೀ ಎಂಬುದಾಗಿ ಹೇಳುವಾಗ ಅದು ರಕ್ಷಣೆಯ ಒಂದು ಸಂಕೇತವಾಗಿದೆ. ಸ್ತ್ರೀ ಎಂಬುದಾಗಿ ಹೇಳುವಾಗ ಮನುಷ್ಯನನ್ನ, ಕುಟುಂಬವನ್ನ ಅದು ರಕ್ಷಣೆ ಮಾಡಬೇಕೆಂಬುದಾಗಿ ದೇವರ ಉದ್ದೇಶವಾಗಿದೆ ಎಂಬುದಾಗಿ ನೋಡ್ತೇವೆ. ಅಷ್ಟು ಮಾತ್ರಲ್ಲದೆ ಅವರಿಬ್ಬರು ಕೂಡ ಸಮಾನವಾಗಿದ್ದಾರೆ ಎಂಬುದಾಗಿ, ಅವರಿಬ್ಬರು ಕೂಡ ಸಮವಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ರಿಂದ ಈ ಅವಳನ್ನ ಉಂಟು ಮಾಡಿ ದೇವರು ಆದಾಮನ ಮುಂದೆ ತೆಗೆದುಕೊಂಡು ಬಂದಂತ ಸಂದರ್ಭದಲ್ಲಿ ಆದಾಮನ ಹೇಳ್ತಾನೆ, ಈಗ ಸರಿ, ದೇವರು ಮೊದಲು ಸೃಷ್ಟಿ ಮಾಡಿದ, ಆದ್ರೆ ಸೃಷ್ಟಿಯಲ್ಲಿ ನನಗೆ ಸರಿ ಬೀಳುವಂತ ಸಹಕಾರ ಇರಲಿಲ್ಲ. ಆದ್ರೆ ಆದಾಮನ ಹೇಳ್ತಾನೆ, ಅವಳನ್ನು ನೋಡಿ ಈಗ ಸರಿ ಎಂಬುದಾಗಿ. ಈಗ ಸರಿ, ಈ ವಾಕ್ಯ ಹೇಳ್ತೇನೆ ಅಂದ್ರೆ, ಈಕೆಯು ನನ್ನ ಎಲುಬಿನಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವು ಆಗಿದ್ದಾಳೆ. ಈಕೆಯು ನರದಿಂದ ಉತ್ಪತ್ತಿಯಾದ ಕಾರಣ ಏನಂತೆ? ಈಕೆ ನಾರಿ ಅನ್ನಿಸಿಕೊಳ್ಳುವಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಈ ಅವಳನ್ನು ಉಂಟು ಮಾಡಿದಾಗ ನಾವು ನೋಡುತ್ತೇವೆ, ಐದನೇ ದಿನದವರೆಗೂ 5 ದಿನ ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮಾಡಿ 5 ದಿವಸ ಕೂಡ ದೇವರು ಏನಾದ್ರೆ ಇದು ಒಳ್ಳೇದು ಎಂಬುದಾಗಿ ನೋಡಿದ ಅಲ್ವೇ? ನೀವು ನೋಡ್ರಿ, ವಾಕ್ಯದಲ್ಲಿ ಹೇಳ್ತದೆ, ನಾನೇನು ಹೇಳ್ತಾ ಇಲ್ಲ. 5 ದಿನ ಹೇಳ್ತಾರೆ ದೇವರು ಇದು ಒಳ್ಳೇದು ಎಂಬುದಾಗಿ ಹೇಳ್ತಾರೆ. ಈ ಒಳ್ಳೇದು ಎಂಬುದಾಗಿ ಹೇಳಿ ನಂತರ ಹೇಳ್ತಾರೆ 5ನೇ ದಿನವಾಯಿತು ಅಥವಾ 4ನೇ ದಿನವಾಯಿತು ಎಂಬುದಾಗಿ. ಆದ್ರೆ ಅವಳನ್ನು ಉಂಟು ಮಾಡಿದಾಗ ಅಥವಾ ಆದಾಮನನ್ನು ಉಂಟು ಮಾಡಿದಾಗ ಇದು ಒಳ್ಳೇದು ಎಂಬುದಾಗಿ ದೇವರು ಹೇಳಲಿಲ್ಲ. ಹೇಳಿದ್ರೆ ದೇವರು ಹೇಳಲಿಲ್ಲ. ಆದಾಮನನ್ನು ಉಂಟು ಮಾಡಿದಾಗಲೂ ಕೂಡ ಹೇಳಲಿಲ್ಲ, ಅವಳನ್ನು ಉಂಟು ಮಾಡಿದಾಗಲೂ ಕೂಡ ಹೇಳಲಿಲ್ಲ ಇದು ಒಳ್ಳೇದು ಎಂಬುದಾಗಿ. ಆದ್ರೆ ದೇವರ ಯೋಜನೆ ಬೇರೆ ಇರ್ತಾನೆ. ಯಾಕಂದ್ರೆ ಮನುಷ್ಯನು ಮುಂದೆ ಏನಾಗುತ್ತಾನೆ ಎಂಬುದಾಗಿ ದೇವರಿಗೆ ಗೊತ್ತಿತ್ತು. ಅದಕ್ಕೆ ನಾವು ಆತನಿಗೆ ಎಲೋಹಿಮ್ ಎಂಬುದಾಗಿ ಹೇಳ್ತೇವೆ, ಅಥವಾ ಸರ್ವಜ್ಞಾನಿ, ಸರ್ವವ್ಯಾಪಿ ಎಂಬುದಾಗಿ ಹೇಳ್ತೇವೆ. ಆದ್ರಿಂದಲೇ ಮನುಷ್ಯನ ಕ್ರಿಯೆ ಗೊತ್ತಿತ್ತು. ಅದಕ್ಕೆ ದೇವರು ಇದು ಒಳ್ಳೆಯದು ಎಂಬುದಾಗಿ ಹೇಳಿದಂತ ನನ್ನ ಒಂದು ಅನಿಸಿಕೆ. ಆದ್ರಿಂದ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಅವಳನ್ನ ಉಂಟು ಮಾಡಿದಾಗ ಈಗ ಸರಿ ಎಂಬುದಾಗಿ ಆಕೆಗೆ ಒಂದು ಏನ್ ಹೇಳ್ತಾನೆ? ಒಂದು ಹೆಸರನ್ನು ಇಡ್ತಾನೆ. ಆ ಹೆಸರೇನಂದ್ರೆ ಸರ್ವರಿಗೆ ಅಥವಾ ಭೂಮಿಗೆ ಇಡೀ ಜನಾಂಗದಲ್ಲಿ ಯಾರ್ಯಾರು ಇರ್ತಾರೋ ಅವರಿಗೆ ಆಕೆ ಮೂಲ ಮಾತೆ ಎಂಬುದಾಗಿ, ಅವಳೆಂಬುದಾಗಿ ಹೇಳುವಾಗ ಆಕೆ ಮೂಲ ಮಾತೆ ಎಂಬುದಾಗಿ ಈ ಆದಾಮನು ಆಕೆಗೆ ಹೆಸರು ಇಡುವುದನ್ನ ನಾವು ನೋಡುವವರಾಗಿದ್ದೇವೆ. ಅನೇಕ ಸಾರಿ ನಾವು ನೋಡ್ತೇವೆ, ಜನರು ಕೂಡ ಲೌಕಿಕವಾಗಿ ತಮ್ಮ ಗಂಡ ಹೆಂಡತಿ ಅಥವಾ ತಂದೆ ತಾಯಿಗಳಾಗಿರ್ಬೋದು ತಮ್ಮ ಮಕ್ಕಳಿಗೆ ಹೆಸರಿಡ್ತಾರೆ, ಅಥವಾ ಗಂಡ ಹೆಂಡತಿ ತಮ್ಮ ಸಹಪಾಠಿಗಳಿಗೆ ಹೆಸರಿಡೋದನ್ನು ನೋಡ್ತೇವೆ. ಅದು ಬಹಳ ಪ್ರೀತಿಯಿಂದ ಕರಿಬಹುದು ಅಥವಾ ಕೆಟ್ಟದಾಗಿ ಕರಿಬಹುದು. ಅಥವಾ ಈ ಒಂದು ಗಂಡ ಹೆಂಡತಿ ಮೊದಲನೇದಾಗಿ ಕುಟುಂಬ ಆದಂತ ಸಂದರ್ಭದಲ್ಲಿ ಒಳ್ಳೆ ಹೆಸರುಗಳು ಇಡ್ತಾರಲ್ರಿ, ಬಹಳ
ಪ್ರೀತಿಯಿಂದ ಕರೆಯೋದನ್ನು ನೋಡ್ತೇವೆ. 3 ವರ್ಷ 4 ವರ್ಷ 5 ವರ್ಷ ಆದ್ಮೇಲೆ ಹೆಸರುಗಳ ಬದಲಾವಣೆ ಆಗ್ತದೆ. ಪ್ರಾಣಿ ಹೆಸರು ಬರ್ತದೆ ಮನುಷ್ಯರ ಹೆಸರುಗೆ ಅಲ್ವೇ. ಅನೇಕರ ಕುಟುಂಬದಲ್ಲಿ ನೋಡ್ತೇವೆ ಮನುಷ್ಯರು ಒಳ್ಳೆ ಹೆಸರುಗಳಾಗಿ ಸ್ವೀಟ್ ನೇಮ್ ಹೋಗಿ ಏನಾಗ್ತದೆ, ಪ್ರಾಣಿಗಳ ಹೆಸರು ಬಂದ್ಬಿಡ್ತದೆ, ಯಾವ್ದಾವ್ದೋ ಪ್ರಾಣಿ ಬಂದ್ಬಿಡ್ತದೆ. ಅಂದ್ರೆ ಆದಮನ ನೋಡ್ತೇವೆ, ಆತನ ಕೂಡ ತನ್ನ ಹೆಂಡತಿಯನ್ನ ಪ್ರಥಮ ಬಾರಿಗೆ ನೋಡುವಾಗ ಆಕೆಗೆ ಹೆಸರಿಟ್ಟು ಎಂಬುದಾಗಿ ನೋಡ್ತೇವೆ. ಪ್ರಥಮ ಬಾರಿಗೆ ನೋಡುವಾಗ, ಯಾಕಂದ್ರೆ ಅನೇಕ ಸಾರಿ ಗಂಡು ಕಡೆಯವರು ಇರ್ಬೋದು ಅಥವಾ ಹೆಣ್ಣು ಕಡೆಯವರು ಇರ್ಬೋದು, ಮೊದಲನೇದಾಗಿ ಅವರು ಭೇಟಿಯಾಗಿ ಈ ಗಂಡಿನ ಕಡೆಯವರು ಅನೇಕ ಸಾರಿ ಹುಡುಗಿ ಹೆಸರನ್ನ ಬದಲಾವಣೆ ಮಾಡ್ತಾರಲ್ವೇ. ಹುಡುಗಿ ಹೆಸರು ಬದಲಾವಣೆ ಮಾಡ್ತಾರೆ, ಅನೇಕ ಸಾರಿ ಬದಲಾವಣೆ ಮಾಡ್ತಾರೆ. ಆದ್ರೆ ಗಂಡ ಹೆಸರಿಂದ ಕರಿಬಹುದು ಬಿಡಬಹುದು. ಆದ್ರೆ ಕೆಲವು ವರ್ಷಗಳ ನಂತರ ಹೆಸರುಗಳ ಬದಲಾವಣೆ ಕೂಡ ಆಗೋದನ್ನು ನೋಡ್ತೇವೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಆದಾಮನು ತನ್ನ ಹೆಂಡತಿಗೆ ಅಂದ್ರೆ ಅವಳಿಗೆ ಆತನು ಹೆಸರಿಟ್ಟ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಆದ್ರಿಂದ ದೇವರ ಒಂದು ಕಂಡೀಷನ್ ಇರ್ತದೆ, ಏನಂದ್ರೆ ಅವರು ದೇವರ ವಾಕ್ಯಕ್ಕನುಸಾರವಾಗಿ ನಡೆಯಬೇಕಾಗಿತ್ತು. ಆ ವಾಕ್ಯ ಏನಂದ್ರೆ ಆ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಎಂಬುದಾಗಿ. ಈ ಮರದ ಹಣ್ಣನ್ನ ತಿನ್ನಬಾರದು ಎಂಬುದಾಗಿ ಹೇಳುವಾಗ ಅಲ್ಲಿ ಏನಾಗಿದ್ರೆ, ಅವರು ಒಂದು ವೇಳೆ ಅವಿಧೇಯತೆ ತೋರಿಸಿದ್ರೆ ಅಲ್ಲಿ ಕ್ಷಮಾಪಣೆ ಇರಲಿಲ್ಲ. ಈ ವಾಕ್ಯದಲ್ಲಿ ಹೇಳ್ತದೆ, ನೀವು ಆ ಹಣ್ಣನ್ನ ತಿಂದ್ರೆ ಏನಾಗ್ತದೆ, ಸತ್ತು ಹೋಗ್ತೀರಿ ಎಂಬುದಾಗಿ. ಆ ಹಣ್ಣು ತಿಂದ್ರೆ ನೀವು ಸಾಯ್ತೀರಿ ಎಂಬುದಾಗಿ ಈ ವಾಕ್ಯದಲ್ಲಿ ಹೇಳ್ತದೆ. ಆ ಹಣ್ಣು ಏನಂದ್ರೆ ಅದು ನೋಡೋದಕ್ಕೆ ಏನಿತ್ತಂದ್ರೆ ಬಹಳ ರಮ್ಯವಾಗಿತ್ತು, ನೋಡೋದಕ್ಕೆ ಬಹಳ ಸುಂದರವಾಗಿತ್ತು. ಈಗಿನ ಕಾಲದಲ್ಲಿ ಅನೇಕರು ಈ ಒಂದು ವಾಕ್ಯಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ಉಪಯೋಗ ಮಾಡಬಹುದು ವಾಕ್ಯಗಳನ್ನು. ಅಥವಾ ಮಾಡರ್ನ್ ವರ್ಲ್ಡ್ ನಲ್ಲಿ ನಾವು ನೋಡ್ತೇವೆ ಲಸ್ಟ್ಫುಲ್ ಐಸ್ ಅಂತಾರೆ ಅಥವಾ ವೆರಿ ಸೆಕ್ಸಿ ಅಂತಾರೆ. ಬಹಳ ಚೆನ್ನಾಗಿ ಕಂಡ್ರಲ್ರಿ, ಅದು ಯಾರಿರ್ಬೋದು. ಅಂದ್ರೆ ಈ ಹಣ್ಣು ಹೇಗಿತ್ತಂದ್ರೆ ನೋಡೋದಕ್ಕೆ ಬಹಳ ಸುಂದರ ರಮ್ಯವಾಗಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವರಾಗಿದ್ದೇವೆ. ಅಂದ್ರೆ ಆ ಹಣ್ಣು ನೋಡುವಾಗ ಅದನ್ನ ತಿನ್ನಬೇಕಂತ ಅನಿಸ್ತೇವೆ. ಅವರಿಗೆ ಶೋಧನೆ ಬರ್ತೈತೆ, ಯಾಕಂದ್ರೆ ಸೈತಾನನು ಆ ರೀತಿಯಾಗಿ ಅವರನ್ನ ವಂಚನೆ ಮಾಡಿದ. ಏನಂದ್ರೆ, ನೀವು ಈ ಹಣ್ಣು ತಿಂದ್ರೆ ನಿಮಗೆ ಜ್ಞಾನೋದಯವಾಗ್ತದೆ, ಈ ಹಣ್ಣನ್ನು ತಿಂದ್ರೆ ನೀವೇನಾಗ್ತೀರಿ, ದೇವರ ಹಾಗೆ ಆಗ್ತೀರಿ ಅಥವಾ ದೇವರಾಗ್ತೀರಿ ಎಂಬುದಾಗಿ ಈ ಸೈತಾನನು ಅವರಿಗೆ ವಂಚನೆ ಮಾಡುವಾಗ ಈ ಹಣ್ಣನ್ನು ತಿನ್ನುತ್ತಾರೆ. ಹಣ್ಣನ್ನು ತಿಂದ ಮೇಲೆ ಅದುವರೆಗೂ ಕೂಡ ಅವರು ಬೆತ್ತಲಾಗಿದ್ದೇವೆ ಎಂಬುದಾಗಿ ಅವರು ನೆನೆಸೋದಿಲ್ಲ. ನಾವು ಬೆತ್ತಲಾಗಿದ್ದೇವೆ ಅಥವಾ ಬಟ್ಟೆ ಹಾಕಿಕೊಂಡಿದ್ದೇವೆ ಎಂಬುದಾಗಿ ಅವರಿಗೆ ಯಾವುದೇ ಜ್ಞಾನ ಇರುವುದಿಲ್ಲ. ಅಂದ್ರೆ ಅಷ್ಟೊಂದು ಪರಿಶುದ್ಧವಾದಂತ ಯೋಚನೆ, ಪವಿತ್ರವಾದಂತ ಮನಸ್ಸು, ಪರಿಶುದ್ಧವಾದಂತ ಮನಸ್ಸು ಅವರಲ್ಲಿ ಇತ್ತು ಎಂಬುದಾಗಿ ನೋಡ್ತೇವೆ. ಆದ್ರಿಂದ ಈ ಹಣ್ಣು ತಿನ್ನುವವರೆಗೂ ಕೂಡ ಅವರಿಗೆ ಬೆತ್ತಲೆತನದ ಯಾವುದೇ ಜ್ಞಾನ, ಅರಿವು ಅವರಲ್ಲಿ ಇರಲಿಲ್ಲ. ಆದ್ರೆ ಹಣ್ಣನ್ನು ತಿಂದಾಗ, ಅಂದ್ರೆ ಪಾಪ ಮಾಡಿದಾಗ ಮನುಷ್ಯನಿಗೆ ತಮ್ಮ ಪಾಪದ ಅರಿವಾಯಿತು ಎಂಬುದಾಗಿ ನೋಡ್ತೇವೆ. ಮನುಷ್ಯನಿಗೆ ಪಾಪದ ಅರಿವು ಮಾತ್ರವಲ್ಲ, ಈ ವಾಕ್ಯದಲ್ಲಿ ಹೇಳುತ್ತದೆ, ನಿಮ್ಮಿಂದ ಅಥವಾ ನಿನ್ನ ಅವಿಧೇಯತೆಯಿಂದ ಏನಾಯಿತು, ಭೂಮಿಗೆ ಶಾಪ ಬಂತು ಎಂಬುದಾಗಿ. ನಿನ್ನ ಅವಿಧೇಯತೆಯಿಂದ ಭೂಮಿಗೆ ಶಾಪ ಬಂತು. ಆ ಶಾಪ ಬಂದದ್ರಿಂದ ಭೂಮಿ ಮೇಲೆ ಏನಾಗ್ತದೆ, ಮುಳ್ಳು ಗಿಡಗಳು ಬೆಳೀತದೆ. ಭೂಮಿ ಮೇಲೆ ಮುಳ್ಳು ಗಿಡಗಳು ಬೆಳೀತದೆ. ಆದ್ರೆ ನೀನು ಭೂಮಿಯನ್ನ ಏನ್ ಮಾಡಬೇಕು, ವ್ಯವಸಾಯ ಮಾಡಬೇಕು. ಭೂಮಿಯನ್ನ ವ್ಯವಸಾಯ ಮಾಡಿ ನೀನು ತಿನ್ನಬೇಕು. ನಿನ್ನ ಬೆವರನ್ನು ನೀನು ಭೂಮಿಗೆ ಸುರಿಸಬೇಕೆಂಬುದಾಗಿ ದೇವರು ಈ ಮನುಷ್ಯನಿಗೆ ಶಾಪ ಕೊಡೋದನ್ನು ನೋಡ್ತೇವೆ. ಮತ್ತು ಅವಳಿಗೆ ದೇವರು ಹೇಳ್ತಾರೆ, ನೀನು ಹೆರಿಗೆ ಕಾಲದಲ್ಲಿ ಬಹಳ ಕಷ್ಟಪಡುತ್ತಿ ಎಂಬುದಾಗಿ ದೇವರು ಹೇಳೋದನ್ನು ನೋಡ್ತೇವೆ. ಮತ್ತು ಅದೇ ರೀತಿಯಲ್ಲಿ ಸೈತಾನನನ್ನು ಕೂಡ ದೇವರು ಶಾಪಕ್ಕೆ ಗುರಿ ಮಾಡೋದನ್ನು ನೋಡ್ತೇವೆ. ಆದ್ರಿಂದ ಈ ಎಲ್ಲದರ ಮಧ್ಯದಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ ನೋಡುವಾಗ ಈ ಮದುವೆ ಎಂಬುದಾಗಿ ಹೇಳುವಾಗ ಅದು ಒಂದು ಇನ್ಸ್ಟಿಟ್ಯೂಷನ್ ಎಂಬುದಾಗಿ, ಅದು ಒಂದು ಸಂಸ್ಥೆ ಅಥವಾ ಅಂಗ ಸಂಸ್ಥೆ ಎಂಬುದಾಗಿ. ಯಾಕಂದ್ರೆ ಈ ಮದುವೆ ಅಥವಾ ಕುಟುಂಬ ಇಲ್ಲದೆ ಲೋಕ ಇಲ್ಲ ಎಂಬುದಾಗಿ. ಯಾಕಂದ್ರೆ ದೇವರು ತಾನೇ ಹೇಳಿದರೆ, ನೀವು ಭೂಮಿ ಮೇಲೆ ಹೆಚ್ಚಿರಿ ಎಂಬುದಾಗಿ. ನೀವು
ಭೂಮಿಯ ಮೇಲೆ ಹೆಚ್ಚಿರಿ ಎಂಬುದಾಗಿ ದೇವರು ಅವರಿಗೆ 28ನೇ ವಚನ ಅಂದ್ರೆ ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹುಸಂತಾನ ಉಳ್ಳವರಾಗಿರಿ, ಹೆಚ್ಚಿರಿ ಅಥವಾ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಎಂಬುದಾಗಿ ದೇವರು ಮನುಷ್ಯನಿಗೆ ಆಶೀರ್ವಾದ ಮಾಡುವುದನ್ನು ಕೂಡ ನಾವು ನೋಡುವರಾಗಿದ್ದೇವೆ. ಆದ್ರಿಂದ ಈ ಭೂಮಿಯಲ್ಲಿ ಈ ಸಂತಾನ ಅಭಿವೃದ್ಧಿ ಆಗ್ತಾನೆ ಇದೆ ಎಂಬುದಾಗಿ ನೋಡ್ತೇವೆ. ದೇವರು ಮನುಷ್ಯನಿಗೆ ಸರಿ ಬೀಳುವಂತ ಸಹಕಾರಿಯನ್ನು ಉಂಟು ಮಾಡಿದ. ಮನುಷ್ಯನಿಗೆ ಸರಿ ಬೀಳುವಂತ ಸಹಕಾರಿ ಪ್ರಾಣಿ ಆಗಿರಲಿಲ್ಲ. ಮನುಷ್ಯನಿಗೆ ಸರಿ ಬೀಳುವಂತ ಸಹಕಾರಿ ಇನ್ನೊಬ್ಬ ಆದಾಮ ಆಗಿರಲಿಲ್ಲ. ಮನುಷ್ಯನಿಗೆ ಸರಿ ಬೀಳುವಂತ ಸಹಕಾರಿ ಇನ್ನೊಬ್ಬ ಅವಳು ಆಗಿರಲಿಲ್ಲ. ಅಥವಾ ಮನುಷ್ಯನಿಗೆ ಸರಿ ಬೀಳುವಂತ ಸಹಕಾರಿ ಒಬ್ಬ ಆದಾಮ 4-5 ಜನ ಅವಳಿರಲಿಲ್ಲ. ಅದು ಒಬ್ಬ ಅವಳು 4-5 ಜನ ಆದಾಮ ಇರಲಿಲ್ಲ. ದೇವರು ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ಒಬ್ಬ ಆದಾಮ ಒಬ್ಬ ಅವಳು ಎಂಬುದಾಗಿ. ದೇವರ ವಾಕ್ಯ ಒಂದು ವೇಳೆ ದೇವರು ಸೃಷ್ಟಿಯಲ್ಲಿ ಮಾಡಬೇಕಾದ್ರೆ ಒಂದೇ ಸರಿ 4-5 ಜನ ಉಂಟು ಮಾಡಬಹುದಾಗಿತ್ತು, ನನಗೆ ಗೊತ್ತಿಲ್ಲ. ಅಂದ್ರೆ ಪೋಲಿಗಮಿ ಅಂದ್ರೆ ಈ ಬಹುಪತ್ನಿತ್ವ ಅಥವಾ ಬಹುಪತ್ನಿತ್ವ ಇದೇನಂದ್ರೆ ದೇವರ ವಾಕ್ಯಕ್ಕೆ ವಿರೋಧವಾದದ್ದು ಎಂಬುದಾಗಿ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಪ್ರತಿ ಆಜ್ಞೆಗಳಲ್ಲಿ ನಾವು ನೋಡ್ತೇವೆ, ವ್ಯಭಿಚಾರ ಎಂಬುದಾಗಿ ಹೇಳುವಾಗ ಅದಕ್ಕೆ ಏನಿರ್ತದೆ, ಮರಣ ಶಿಕ್ಷೆ ಎಂಬುದಾಗಿ ಮೋಶೆ ಮೂಲಕವಾಗಿ ದೇವರು ಇಸ್ರೇಲ್ ಜನರಿಗೆ ಧರ್ಮಶಾಸ್ತ್ರವನ್ನು ಬೋಧನೆ ಮಾಡಿದ್ದನ್ನು ನೋಡ್ತೇವೆ. ಯಾಕಂದ್ರೆ ಮದುವೆಯ ಹೊರಗಡೆ ಮಾಡುವಂತ ಪ್ರತಿಯೊಂದು ಸಂಬಂಧ ಅದು ಮರಣಕ್ಕೆ ಅಥವಾ ಮರಣ ಶಿಕ್ಷೆಗೆ ಗುರಿಯಾಗುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾರೆ. ಆದ್ರಿಂದ ದೇವರ ವಾಕ್ಯದಲ್ಲಿ ನೋಡುವಾಗ ದೇವರು ಏನ್ ಮಾಡ್ತಾರೆ, ದೇವರು ಮನುಷ್ಯನಿಗೆ ಸರಿ ಬೀಳುವಂತ ಸಹಕಾರಿಯನ್ನ ಉಂಟು ಮಾಡಿದೆ ಎಂಬುದಾಗಿ ನೋಡ್ತೇವೆ. ಈ ಆದಾಮ ಅವಳು ಪಾಪ ಮಾಡಿದಾಗ ಅದು ಒಂದು ವೇಳೆ ಅವರು ತೋಟದಿಂದ ಹೊರಕ್ಕೆ ತಳ್ಳಲ್ಪಟ್ಟಂತ ಸಂದರ್ಭದಲ್ಲಿ ಒಂದು ವೇಳೆ ಅವರು ಜಗಳ ಮಾಡಿಕೊಂಡಿರ್ಬೋದು. ಆದಾಮನ ಒಂದು ವೇಳೆ ಅವಳಿಗೆ ಬೈದಿರ್ಬೋದು, ನೀನು ಈ ಸೈತಾನ್ನ ಮಾತು ಕೇಳಿ ನಾವು ತಪ್ಪು ಮಾಡಿದ್ದೇವೆ ಅಥವಾ ನೀನು ತಪ್ಪು ಮಾಡಿದೆ ಎಂಬುದಾಗಿ ಆದಾಮನ ಒಂದು ವೇಳೆ ಅವಳಿಗೆ ಬೈದಿರ್ಬೋದು, ಅಥವಾ ಅವಳು ಕೂಡ ಒಂದು ವೇಳೆ ಬೈದಿರ್ಬೋದು, ಒಬ್ಬರಿಗೊಬ್ಬರು ಜಗಳ ಮಾಡಿಕೊಂಡಿರ್ಬೋದು. ಆದ್ರೆ ಈ ವಾಕ್ಯದಲ್ಲಿ ನೋಡ್ತೇವೆ, ಇಲ್ಲಿ ಬಹಳ ವಿಶಿಷ್ಟವಾದಂತ ಒಂದು ಸಂಗತಿ ಏನಂದ್ರೆ, ಗಂಡ ಹೆಂಡತಿಯ ಒಂದು ಸಂಬಂಧಗಳು ಅದೇನಾಗಿರ್ಬೇಕ್ರಿ, ಪರಿಶುದ್ಧವಾಗಿರ್ಬೇಕೆಂಬುದಾಗಿ ಇಬ್ರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ನೋಡ್ತೇವೆ. ಯಾಕಂದ್ರೆ ವ್ಯಭಿಚಾರ ಎಂಬುದಾಗಿ ಹೇಳುವಾಗ ಅಲ್ಲಿ ಮದುವೆಯ ಒಂದು ಮಂಚ, ವಾಕ್ಯದಲ್ಲಿ ಹೇಳುತ್ತದೆ ಮದುವೆಯ ಮಂಚ ಪರಿಶುದ್ಧವಾಗಿರ್ಬೇಕು ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಹೇಳುವಂತದನ್ನು ನೋಡುತ್ತೇವೆ. ಆದ್ರಿಂದ ಪರಿಶುದ್ಧವಾದಂತಹ ಸಂಬಂಧ ಇರಬೇಕೆಂಬುದಾಗಿ ದೇವರ ವಾಕ್ಯದ ತಾತ್ಪರ್ಯವಾಗಿರುತ್ತದೆ. ಆದ್ರಿಂದಲೇ ಇಲ್ಲಿ ಆದಾಮ ಅವರು ಒಂದು ವೇಳೆ ಜಗಳ ಮಾಡಿಕೊಂಡಿರ್ಬೋದು, ಆದ್ರೆ ಅವರಿಗೆ ಹುಟ್ಟಿದಂತ ಮಗು ಹೇಗಿದ್ರೆ ಮೊದಲನೇ ಕೊಲೆ ಪಾತಕ, ಮೊದಲನೇ ಮರ್ಡರ್ ಆಗಿ ಹುಟ್ಟಿದೆ ಎಂಬುದಾಗಿ ನೋಡುತ್ತೇವೆ. ಆದಾಮ ಅವರು ಮಾಡಿದಂತ ಒಂದು ಜಗಳ ಅಥವಾ ಸಂಸಾರಕ್ಕೆ ಪ್ರತಿಕ್ರಿಯೆಯಾಗಿ ನೋಡ್ತೇವೆ. ಪ್ರತಿಫಲವಾಗಿ ಅಲ್ಲಿ ಕಾಯಿನ್ ಹುಡ್ತಾನೆ. ಕಾಯಿನನು ಆತನು ಇಡೀ ಲೋಕದಲ್ಲಿ ಆತನ ಮೊದಲನೇ ಗಂಡ ಮಗ, ಆ ಗಂಡ ಮಗ ಏನ್ ಮಾಡ್ತಾನ್ರಿ, ಕೊಲೆ ಪಾತಕ ಎಂಬುದಾಗಿ ನೋಡ್ತೇವೆ. ಆತನು ಕೊಲೆ ಪಾತಕನಾದ. ಅನೇಕರು ನಮಗೆ ಗಂಡು ಮಗ ಬೇಕಂತ ದೇವರಲ್ಲಿ ಹರಿಕೆ ಹೊತ್ಕೊಳ್ತಾರಲ್ವೇ, ಅನೇಕರು ಹರಿಕೆ ಹೊತ್ಕೊಳ್ತಾರೆ. ಅನೇಕರು ಹರಿಕೆ ಹೊತ್ತು ಗಂಡು ಮಗುವನ್ನೇ ಹೇರ್ತಾರೆ. ಆದ್ರೆ ಗಂಡು ಮಗು ತಂದೆ ತಾಯಿಗಳನ್ನ ಸಾಕ್ತದೋ ಅಥವಾ ಕಳ್ಳಾಗ್ತದೋ ಅಥವಾ ಕುಡುಕನಾಗ್ತದೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಕೂಡ ಒಂದ್ ವೇಳೆ ಆದಾಮ ಅವಳ ಒಂದು ಪ್ರತಿಕ್ರಿಯೆ ಹೇಗಿತ್ತು ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಸತ್ಯವೇದದಲ್ಲಿ ಹೇಳೋದಲ್ಲ. ಆದ್ರೆ ಗಂಡು ಮಗ ಹುಟ್ಟುತ್ತಾನೆ, ಆ ಗಂಡು ಮಗ ಏನಾಗ್ತಾನ್ರಿ, ಕೊಲೆಗಾರನಾಗ್ತಾನೆ. ಆದ್ರೆ ನಾವು ನಮ್ಮ ಜೀವಿತದಲ್ಲಿ ಅಥವಾ ನಮ್ಮ ಕುಟುಂಬಗಳು ಹೇಗೆ ಸಾಗುತ್ತದೆ ಎಂಬುದಾಗಿ ನಾವು ನೋಡಿಕೊಳ್ಳಬೇಕಾಗ್ತದೆ. ಆದ್ರೆ ಇದೇ ಒಂದು ವಂಶದಲ್ಲಿ ನೋಡ್ತೇವೆ, ಸೇತನು ಎಂಬತಕ್ಕಂಥ ಮಗ ಹುಟ್ಟುತ್ತಾನೆ. ಆತನು ಯೇಸು ಸ್ವಾಮಿಯ ವಂಶಾವಳಿಯಲ್ಲಿ ಆತನ ಹೆಸರು ಕೂಡ ಇರುವುದನ್ನು ನೋಡ್ತೇವೆ. ಸೇತನು
ಹುಟ್ಟಿದಂತ ಸಂದರ್ಭದಲ್ಲಿ ಒಂದ್ ವೇಳೆ ಈ ಎಲ್ಲ ಪಾಪದಿಂದ ಒಂದ್ ವೇಳೆ ಅವರು ವಿಮೋಚನೆ ಕೂಡ ಮಾಡಿಕೊಂಡಿರಬಹುದು, ಆದ್ರೆ ಒಳ್ಳೆ ಮಗ ಅಲ್ಲಿ ಹುಟ್ಟುವುದನ್ನು ಕೂಡ ನಾವು ನೋಡೋರಾಗಿದೆ. ಆದ್ರಿಂದ ಈ ಕುಟುಂಬ ಎಂಬುದಾಗಿ ಹೇಳುವಾಗ ನಮ್ಮ ಮಕ್ಕಳು ಹೇಗಿರ್ತಾರೆ, ಅಥವಾ ನಾನು ಗಂಡ ಹೆಂಡತಿ ಹೇಗಿದ್ದೇವೆ, ನಮ್ಮ ಅಂದ್ರೆ ತಂದೆ ತಾಯಿಗಳ ಜೀವಿತದ ಮೇಲೆ, ತಂದೆ ತಾಯಿಗಳು ಯಾವ ರೀತಿಯಲ್ಲಿ ಜೀವನ ಮಾಡ್ತಾರೋ ಅವರ ಜೀವಿತ, ಅವರ ಮಾತು, ಅವರ ಕ್ರಿಯೆ ಮಕ್ಕಳ ಮೇಲೆ ಪ್ರಭಾವ ಬೀರುವಂತದ್ದಾಗಿದೆ. ಆದ್ರಿಂದ ತಂದೆ ತಾಯಿ ಒಳ್ಳೆಯವರಾಗಿದ್ರೆ ಮಕ್ಕಳು ಕೂಡ ಒಳ್ಳೆಯವರಾಗಿ ಬೆಳೆದಕ್ಕೆ ಸಾಧ್ಯವಾಗ್ತದೆ. ತಂದೆ ತಾಯಿ ಒಂದು ವೇಳೆ ಅವರ ಒಂದು ಚಿಂತನೆಗಳು ಕೆಟ್ಟವುಗಳಾಗಿದ್ರೆ ಕೆಟ್ಟ ಮಕ್ಕಳು ಹುಟ್ಟೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ರಿಂದ ನಾವು ಈ ದಿನದಲ್ಲಿ ಆಲೋಚನೆ ಮಾಡುವ, ನನ್ನ ಮಕ್ಕಳು, ನನ್ನ ಕುಟುಂಬ ಹೇಗಿದೆ ಎಂಬುದಾಗಿ ಆಲೋಚನೆ ಮಾಡಿಕೊಳ್ಳೋಣ. ಮೊದಲನೇ ಕುಟುಂಬ ನೋಡ್ತೇವೆ, ಕೊಲೆಗಾರ ಹುಟ್ಟುವುದನ್ನು ನೋಡ್ತೇವೆ ಮಕ್ಕಳು. ಆದ್ರೆ ಈಗಿನ ಕಾಲದಲ್ಲಿ ನಮ್ಮ ಕುಟುಂಬದ ಕುರಿತಾಗಿ ಆಲೋಚನೆ ಮಾಡುವ, ನನ್ನ ಮಕ್ಕಳು ನಮ್ಮ ಒಂದು ಮಾರ್ಗದಲ್ಲಿದ್ದಾರ, ಅಥವಾ ನನ್ನ ಮಕ್ಕಳು ನನ್ನ ಅಧೀನದಲ್ಲಿದ್ದಾರ. ನನ್ನ ಮಕ್ಕಳು ಅಧೀನದಲ್ಲಿದ್ದರೆ ಸಾಕಾಗಿಲ್ಲ, ಆದ್ರೆ ದೇವರ ಭಯಭಕ್ತಿಯಲ್ಲಿ ಬೆಳೆದಿದ್ದಾರೆ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಳಬೇಕು. ದೇವರ ಭಯಭಕ್ತಿಯಲ್ಲಿ ಇರುವಾಗ ಅದೇ ಒಂದು ದೊಡ್ಡ ಪ್ರತಿಫಲ. ದೇವರ ಭಯಭಕ್ತಿಯಲ್ಲಿ ನಮ್ಮ ಮಕ್ಕಳಿರುವಾಗ ಅದೇ ಒಂದು ಗೌರವ, ಅದೇ ಒಂದು ಸಂತೋಷ. ಆದ್ರಿಂದ ನಾವು ಈ ದಿನಮಾನಗಳಲ್ಲಿ ಒಳ್ಳೆಯ ಕುಟುಂಬ ಮತ್ತು ದೇವರಿಗೆ ಮಹಿಮೆ ತರುವಂತ ಕುಟುಂಬ, ಮಕ್ಕಳು ಆಗಿರ್ಲಿಕ್ಕಾಗುವಂತೆ ದೇವರು ನಮಗೆ ಸಹಾಯ ನೀಡಲಿ. ಇಲ್ಲಿರುವಂತ ನಮ್ಮೆಲ್ಲರನ್ನು ಕೂಡ ದೇವರು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡುವ. ನಮ್ಮನ್ನು ಪ್ರೀತಿ ಮಾಡುವಂತ ನಮ್ಮ ತಂದೆಯಾದ ದೇವರೇ, ಈ ಪರಿಶುದ್ಧವಾದಂತಹ ವಾಕ್ಯಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಹೌದು ಕರ್ತನೆ, ನೀನು ಬಾಯಿ ಮಾತಿನಿಂದ ಇಡೀ ಲೋಕವನ್ನು ಉಂಟು ಮಾಡಿದಂತ ದೇವರಾಗಿದ್ದಿ. ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂತ ಮನುಷ್ಯನು ಕರ್ತನೆ ನಾವಾಗಿದ್ದೇವೆ. ಆದ್ರಿಂದ ನಿನ್ನ ಪ್ರತಿನಿಧಿಗಳು ನಾವಾಗಿರುವಾಗ ನಿನಗೆ ಮಹಿಮೆ ತರುವ ರೀತಿಯಲ್ಲಿ ಜೀವಿಸಬೇಕಾದಂತೆ ನಮಗೆ ಸಹಾಯ ನೀಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು.